ನಕ್ಕರೆ ಅಧಿಕಾರ, ತಾಯಿ ನಕ್ಕರೆ ಮಮಕಾರ, ಮಕ್ಕಳು ನಕ್ಕರೆ ಸಹಕಾರ, ಹೆಂಡತಿ ನಕ್ಕರೆ ಚಮತ್ಕಾರ, ಜನರು ನಕ್ಕರೆ ಪುರಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಡಾಕ್ಟರ್ ಗಿರಿಜಾ ಮಾಡುವ ನಮಸ್ಕಾರ. ವೆಲ್ಕಮ್ ಟು ದಿ ಕ್ಲಾಸಿಕ್ KS and IS ಸ್ಟಡಿ ಸರ್ಕಲ್. ಈ ಸಂಸ್ಥೆ ಸತತ 23 ವರ್ಷಗಳಿಂದ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುತ್ತಮವಾದಂಥ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಹೆಮ್ಮೆಯ ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ನಾನು ಡಾಕ್ಟರ್ ಗಿರಿಜಾ ಹಿರೇಮಠ್ ಕಳೆದ 15 ವರ್ಷಗಳಿಂದ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ರಾಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳ ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ. ಹಾಗೆ ತಮಗೆ ಒಂದು ವಿಷಯವನ್ನು ಹೇಳಬೇಕು ಅಂದರೆ, ವಿಜ್ಞಾನವನ್ನು ಕಬ್ಬಿಣದ ಕಡಲೆ ಅಂತ ಅಂದ್ಕೊಂಡವ್ರು ತುಂಬ ಜನ ಇದ್ದಾರೆ. ಆದರೆ ಅದು ಕಬ್ಬಿಣದ ಕಡಲೆ ಅಲ್ಲ, ಸುಳಿದಿಟ್ಟ ಬಾಳೆಹಣ್ಣಿನಂತೆ ತುಂಬಾ ಈಸಿ ಇದೆ. ಈಗ ಒಂದು 8 ವರ್ಷಗಳ ಹಿಂದೆ ಸೈನ್ಸ್ ಮೇಲೆ ಕೇವಲ 3ರಿಂದ 4 ಪ್ರಶ್ನೆಗಳನ್ನು ಮಾತ್ರ ಕೇಳಲಾಗ್ತಾ ಇತ್ತು. ಆವಾಗ ವಿಜ್ಞಾನ ವಿಷಯವನ್ನು ಓದಿದ್ರು ಬಂತು, ಬಿಟ್ಟರು ಬಂತು ಅನ್ನುವಂಥ ಮೈಂಡ್ ಸೆಟ್ಟು ವಿದ್ಯಾರ್ಥಿಗಳಿದಾಗಿತ್ತು. ಆದರೆ ಈಗ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಪ್ರತಿಯೊಂದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತಗೊಳ್ಳಿ, SD ಅಂತ ತಗೊಳ್ರಿ, FD ಅಂತ ತಗೊಳ್ರಿ, PDO ಅಂತ ತಗೊಳ್ರಿ, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತಗೊಂಡ್ರೆ ಅದರಲ್ಲಿ ಕನಿಷ್ಠ 25ರಿಂದ 30 ಪ್ರಶ್ನೆಗಳು ವಿಜ್ಞಾನದ ಮೇಲೆ ಬರ್ತಾ ಇದೆ. ಹಾಗಾದ್ರೆ ಎಂಥ ಪ್ರಶ್ನೆಗಳು ಅಂತ ಕೇಳಿದರೆ, ಇನ್ ಡೆಪ್ತ್ ಆಗಿ ನಮಗದ್ರ ಬಗ್ಗೆ ನಾಲೆಜ್ ಇರುವಂಥ ಪ್ರಶ್ನೆಗಳು ಅಂತ ತಿಳ್ಕೊಬೇಡಿ. ಎಂಥ ಒಂದು ಪ್ರಶ್ನೆಗಳು ಅಂತ ಕೇಳಿದರೆ, ನಮ್ಮ ದಿನನಿತ್ಯ ಜೀವನಕ್ಕೆ ಅಪ್ಲೈ ಆಗುವಂಥ ರೂಪದ ಪ್ರಶ್ನೆಗಳು ವಿಜ್ಞಾನದ ಮೇಲೆ ಬರ್ತಾ ಇದ್ದಾವೆ. ಭಾಳ ಜನ ವಿಜ್ಞಾನ ನಮ್ಗೆ ತುಂಬ ಡಿಫಿಕಲ್ಟ್ ಆದಂಥ ಸಬ್ಜೆಕ್ಟ್ ಅಂದ್ಕೋತಾರೆ. ನಿಜವಾಗ್ಲೂ ಹೇಳ್ತೀನಲ್ಲ, ಇದರಷ್ಟು ಸರಳವಾದಂಥ ಸಿಂಪಲ್ ಆದಂಥ ವಿಷಯ ಬೇರೆ ಯಾವುದೂ ಇಲ್ಲ ಅಂತ. ನಾವು ನೀಡ್ತಕ್ಕಂಥ ವಿವಿಧ ವಿಡಿಯೋಸ್ಗಳನ್ನ ನೀವು ನೋಡ್ತಾ ಹೋಗಿ, ಆ ಕ್ಲಾಸ್ಗಳನ್ನು, ನಿಮಗೆ ಗೊತ್ತಾಗುತ್ತೆ ವಿಜ್ಞಾನ ಎಷ್ಟು ತುಂಬ ಸರಳವಾಗಿರುವಂಥ ವಿಷಯ ಅಂತ. ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ಒಪಿನಿಯನನ್ನು ಶೇರ್ ಮಾಡ್ತಾ ಇರುವಾಗ, ಅಯ್ಯೋ ವಿಜ್ಞಾನ ಇಷ್ಟು ಸರಳಾಗಿದೆ ಅನ್ನೋದು ಮೇಡಮ್ ನೀವು ಹೇಳಿದ ಬಳಕೆ, ನಿಮ್ಮ ಕಾನ್ಸೆಪ್ಟ್ಗಳನ್ನು ಕೇಳಿದ ಬಳಕೆ ಗೊತ್ತಾಗ್ತಾ ಇದೆ ಅಂತ. ನಿಜವಾಗ್ಲೂ ಹೇಳ್ತೀನಲ್ಲ, ವಿಜ್ಞಾನವನ್ನು ಕೇವಲ ಕಲಿಬೇಕು ಅಂತ ಕಲಿಬೇಡಿ, ಅದು ನಮ್ಮ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತ ಕಲಿತಾಗ ವಿಜ್ಞಾನವನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ವಿ ಅಂದರೆ ನಮ್ಮ ಜೀವನದ ಬಗ್ಗೆ ತಿಳ್ಕೊಂಡಾಗೆ. ಆದರೆ ವಿಜ್ಞಾನ ಅಂತ ಕೇಳಿದಾಗ ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಈ 3 ಭಾಗಗಳ ಮೇಲೂ ಕೂಡ ಪ್ರಶ್ನೆಗಳು ಬಂದಿರ್ತವೆ. ಬಂದಿರ್ತವೆ ಅಂದರೆ ಯಾವ ಏರಿಯಾದ ಮೇಲೆ ಹೆಚ್ಚು ಬರ್ತವೆ ಅಂತ ನಿಮ್ಮ ತಲೆಯೊಳಗೆ ಪ್ರಶ್ನೆ ಇದ್ದರೆ, ಅದಕ್ಕೆ ಒಂದೊಂದು ರೀತಿಯಾದಂಥ ಪರೀಕ್ಷೆಯ ಸಂದರ್ಭದಲ್ಲಿ ಒಂದು ಏರಿಯಾದ ಮೇಲೆ ಹೆಚ್ಚಿಗೆ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಮೇಲೆ ಒಂದು 18 ಕ್ವಶನ್ಸ್ಗಳನ್ನು ಕೇಳಿದಾಗ, ಸಮ್ಟೈಮ್ಸ್ ಬಯಾಲಜಿ ಮೇಲೆ ಒಂದು 5 ಪ್ರಶ್ನೆಗಳು ಬಂದಿರ್ತವೆ, ಕೆಲವೊಮ್ಮೆ ಫಿಸಿಕ್ಸ್ ಮೇಲೆ ಒಂದು 5 ಪ್ರಶ್ನೆಗಳು ಅಂತ ಅಂದ್ಕೊಳ್ಳೋಣ. ಹಾಗೆ ಕೆಲವೊಮ್ಮೆ ಭೌತಶಾಸ್ತ್ರದ ಮೇಲೆ ಹೆಚ್ಚಿಗೆ ಕೇಳಿ ಅವಾಗ ಕೆಮಿಸ್ಟ್ರಿ ಮತ್ತು ಬಯೋದ ಮೇಲೆ ಕಡಿಮೆ ಆಗಿರುತ್ತೆ. ಕೆಲವೊಮ್ಮೆ ಬಯೋದ ಮೇಲೆ ಹೆಚ್ಚಿಗೆ ಕೇಳಿದಾಗ 2 ಸಬ್ಜೆಕ್ಟ್ಗಳ ಮೇಲೆ ಕಡಿಮೆ. ಆದರೆ ಟೋಟಲಿ ಕೇಳೋದು ವಿಜ್ಞಾನದ ಮೇಲೆ ಒಂದು 25ರಿಂದ 30 ಪ್ರಶ್ನೆಗಳು ಅಂದಾಗ, ಅದರ ಬಗ್ಗೆ ನಾವು ತರೋ ಆಗಿ ಎಲ್ಲ ಸಬ್ಜೆಕ್ಟ್ಗಳನ್ನು ನಾವು ತರೋ ಆಗಿದ್ದರೆ ಯಾವುದಾದ್ರೂ ಕೇಳಿ ನಾವು ಅದನ್ನು ಸಮರ್ಥವಾಗಿ ಎದುರಿಸಬಲ್ವಲ್ವ. ಅದಕ್ಕೆ ಅಂಥ ವಿಜ್ಞಾನದಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖವಾದಂಥ ಕಾನ್ಸೆಪ್ಟ್ಗಳನ್ನು ತಮಗೆ, ಈಗ ಹೇಗಾದರೂ ಕರೋನಾ ಬಂದಿದೆ ಅಂತ ತಾವೆಲ್ಲರೂ ಕೂಡ ಮನೇಲಿದ್ದೀರಾ, ಅಂಥ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಅಂತ ಕೆಲವೊಂದು ಕ್ಲಾಸಸ್ಗಳನ್ನು ಮಾಡಿ ಯೂಟ್ಯೂಬ್ಗಳಲ್ಲಿ ಅವುಗಳನ್ನು ಕ್ಲಾಸ್ಗಳನ್ನು ಬಿಡ್ತಾ ಇದ್ದೀವಿ. ತಾವು ಅವುಗಳನ್ನು ನೋಡ್ತಾ, ನಮಗಿಷ್ಟ ಆದರೆ ಅವುಗಳನ್ನು ಶೇರ್ ಮಾಡ್ತಾ, ಅದರಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾನು ಈಗ ಕಾನ್ಸೆಪ್ಟ್ಗೆ ಬರ್ತಾ ಇದ್ದೀನಿ. ಅದರಲ್ಲಿ ವಿಜ್ಞಾನ ಅಂತ ಹೇಳ್ತಾ ಇದ್ವಿ. ವಿಜ್ಞಾನ ಅಂತ ನಾವಿಲ್ಲಿ ನೋಡ್ತಾ ಇರುವಾಗ, ಈ ವಿಜ್ಞಾನವನ್ನು ಪ್ರಮುಖವಾಗಿ 2 ಭಾಗಗಳನ್ನಾಗಿ ವಿಂಗಡಿಸಿದ್ವಿ. ಯಾವ 2 ಭಾಗಗಳು ಅಂತ ಕೇಳಿದರೆ, ಒಂದು ವಿ ಅಂತ ಕರೀತಾ ಇದ್ದೀವಿ, ಇನ್ನೊಂದು ಜ್ಞಾನ ಅಂತ ಹೇಳ್ತೀವಿ. ಒಂದು ವಿ ಅಂತ ಕರೀತಾ ಇದ್ದೀವಿ, ಇನ್ನೊಂದು ಜ್ಞಾನ ಅಂತ ಹೇಳ್ತೀವಿ. ವಿ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂತ ತಾವು ಹೇಳಬೇಕಾದ್ರೆ, ವಿ ಅಂತ ಯಾವ್ದಕ್ಕೆ ಕರಿಬೇಕು ಅಂತ ಕೇಳಿದರೆ ವಿಶ್ವ ಅಂತ ಅರ್ಥ. ವಿ ಅಂತ ಯಾವ್ದಕ್ಕೆ ಕರಿಬೇಕು ಅಂತಂದ್ರೆ, ವಿ ಅಂತಂದ್ರೆ ವಿಶ್ವ ಅಂತ ಅರ್ಥ. ಜ್ಞಾನ ಅಂದರೆ ಅದಕ್ಕೆ ಮತ್ತೆ ಬೇರೆ ಅರ್ಥ ಇಲ್ಲ, ಜ್ಞಾನ ಅಂದರೆ ಜ್ಞಾನವೇ. ಹಾಗಾಗಿ ಇಡೀ ವಿಶ್ವದ ಬಗ್ಗೆ ಜ್ಞಾನವನ್ನು ತಿಳಿಸಿಕೊಡುವಂಥ ಕ್ಷೇತ್ರವನ್ನು ನಾವು ಏನಂತ ಕರಿಬೇಕಾಗಿದೆ ಅಂದರೆ ವಿಜ್ಞಾನ ಅಂತ. ಇಡೀ ವಿಶ್ವ ಅಂತಂದರೆ ಭೂಮಿ ಮೇಲಿಂದ ಬಂತು, ಭೂಮಿ ಒಳಗಡೆದು ಬಂತು, ಭೂಮಿಯಿಂದ ಆಚೆ ಇರುವಂಥ ಅಂತರಿಕ್ಷದ ಬಂತು. ಒಟ್ಟಾರೆ ಸಮಗ್ರವಾದಂಥ ಇಡೀ ವಿಶ್ವದ ಕುರಿತಾಗಿ
ಜ್ಞಾನವನ್ನ ತಿಳಿಸ್ಕೊಡುವಂತ ಯಾವುದಾದ್ರೂ ಒಂದು ಕ್ಷೇತ್ರ ಅಂತ ಇದ್ರೆ ಅದ್ಯಾವ ಕ್ಷೇತ್ರ ಅಂತ ಕೇಳಿದ್ರೆ ವಿಜ್ಞಾನ ಅಂತ ಹೇಳ್ತೀವಿ. ಇಂಥ ವಿಜ್ಞಾನದಲ್ಲಿ ಸಾಕಷ್ಟು ಪರಿಕಲ್ಪನೆಗಳು ಬರ್ತವೆ. ಅಂತ ಪರಿಕಲ್ಪನೆಗಳಲ್ಲಿ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಅನ್ನ ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ ಟಾಪಿಕ್ ಅಂತ ಕೇಳಿದ್ರೆ ಮೂಲ ವಸ್ತುಗಳ ವರ್ಗೀಕರಣ ಅನ್ನುವಂತ ಒಂದು ಟಾಪಿಕ್ ಅನ್ನ ನೋಡೋಣ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಮೂಲ ವಸ್ತುಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಮೂಲ ವಸ್ತುಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಕರೀತಾ ಇದ್ವಿ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಓಕೆ, ಇದರ ಕುರಿತಾಗಿ ನಾವು ನೋಡೋಣ. ಪರಿಸರದಲ್ಲಿ ನಾನಾ ರೀತಿಯಾದಂಥ ವಸ್ತುಗಳನ್ನು ಕಾಣ್ತಾ ಇದ್ವಿ. ಆ ನಾನಾ ರೀತಿಯಾದಂಥ ವಸ್ತುಗಳನ್ನು ಮುಖ್ಯವಾಗಿ 3 ಪ್ರಕಾರದ ವಸ್ತುಗಳನ್ನಾಗಿ ವಿಂಗಡಿಸಿದ್ವಿ. ಯಾವ 3 ಪ್ರಕಾರದ ವಸ್ತುಗಳು ಅಂತ ಕೇಳಿದ್ರೆ, ಮೊದಲನೇದಾಗಿ ಯಾವುದು ಅಂತ ಕೇಳಿದ್ರೆ ಮೂಲ ವಸ್ತು ಅಂತ ಕರಿತೀವಿ. ಎರಡನೇದಾಗಿ ಯಾವುದು ಅಂತ ಕೇಳಿದ್ರೆ ಸಂಯುಕ್ತ ವಸ್ತು ಅಂತ ಕರಿತೀವಿ. ಮೂರನೇದಾಗಿ ಯಾವುದು ಅಂತ ಕೇಳಿದ್ರೆ ಮಿಶ್ರಣಗಳು ಅಂತ ಕರಿತೀವಿ. We are classified the substance into the 3 categories. First one it is called as an elements, second one it is called as an compounds, and third one it is called as a mixtures. ಈ ರೀತಿ 3 ಪ್ರಕಾರದ ವಸ್ತುಗಳನ್ನಾಗಿ ವಿಂಗಡಿಸ್ತಾ ಇದ್ದೀವಿ. ಅಂದ್ರೆ ಅದರಲ್ಲಿ ಮೊದಲನೇದಾಗಿ ಯಾವುದರ ಕುರಿತಾಗಿ ನಾವು ನೋಡೋಣ ಅಂತ ಕೇಳಿದ್ರೆ ಮೂಲ ವಸ್ತು ಅನ್ನುವಂತ ಮೊದಲನೇ ಪ್ರಕಾರವನ್ನ ನೋಡೋಣ. 3 ಪ್ರಕಾರದ ವಸ್ತುಗಳು ಅದಾವ ಅಂತ ಹೇಳಿದಾರ. 3 ಪ್ರಕಾರದ ವಸ್ತುಗಳಲ್ಲಿ ನಾವು ಮೊದಲನೇದಾಗಿ ಯಾವುದರ ಕುರಿತಾಗಿ ನೋಡೋಣ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಸಿ ದ ಮೀನಿಂಗ್ ಆಫ್ ದಿ ಎಲಿಮೆಂಟ್. ಮೂಲ ವಸ್ತು ಅಂತ ಯಾವುದು ಕರೀತಾರೆ? ಇಂಗ್ಲಿಷ್ ನಲ್ಲಿ ಇವುಗಳನ್ನ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಲಿಮೆಂಟ್ಸ್ ಮೂಲ ವಸ್ತುಗಳು ಅಂತ. ಯಾವುದಕ್ಕೂ ಮೂಲ ವಸ್ತು ಅಂತ ಕರೀತಾರೆ ಅನ್ನೋದನ್ನ ಮೊದಲು ತಮಗೆ ನಾನು ಡೆಫಿನೇಷನ್ ಕೊಡ್ತಾ ಇದ್ದೀನಿ. ಯಾವುದಕ್ಕೆ ನಾವು ಮೂಲ ವಸ್ತು ಅಂತ ಕರೀತಾರೆ ಅಂತ ಹೇಳ್ಬೇಕಾದ್ರೆ, ವಸ್ತು ಯಾವುದೇ ಸ್ಥಿತಿಯಲ್ಲಿರಲಿ ಅದನ್ನು ವಿಭಜಿಸುತ್ತಾ ಹೋದಂತೆ ದೊರೆಯುವಂತ ಅತ್ಯಂತ ಚಿಕ್ಕ ಕಣವು ಅದರ ಮೊದಲಿನ ಗುಣಧರ್ಮವನ್ನು ಉಳಿಸಿಕೊಂಡು ಬಂದಿದ್ದರೆ ಆ ಚಿಕ್ಕ ಕಣಕ್ಕೆ ನಾವು ಮೂಲ ವಸ್ತು ಅಂತ ಕರಿಬೇಕು. ಮೂಲ ವಸ್ತುವಿನ ಡೆಫಿನೇಷನ್ ತಮ್ಗೆ ಹೇಳಿದೆ. ಆದರೆ ಈ ಡೆಫಿನೇಷನ್ ಕ್ಲಿಯರ್ ಆಗಬೇಕು ಅಂದರೆ ನಾನು ನಿಮ್ಗೊಂದು ತುಂಬ ಸಿಂಪಲ್ ಆದಂಥ ಎಕ್ಸಾಂಪಲ್ ಅನ್ನು ತಗೊಂಡು ಅದನ್ನು ತಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಈ ಎಕ್ಸಾಂಪಲ್ ಅನ್ನು ತಾವು ನೆನಪಿಟ್ಕೊಂಡ್ಬಿಟ್ರೆ ಅದರ ಡೆಫಿನೇಷನ್ ಒನ್ಸ್ ಅಗೇನ್ ತಾವು ನೆನಪಿಟ್ಕೊಳ್ಳೋದು ಬೇಡ. ಆ ಎಕ್ಸಾಂಪಲ್ ಇತ್ತು ಅಂದರೆ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಯಾವ ಎಕ್ಸಾಂಪಲ್ ಅಂತೀರಾ? ಕಬ್ಬಿಣವನ್ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದು ಕಬ್ಬಿಣ ಅಂತ ಅನ್ಕೊಳ್ಳೋಣ. ಈಗ ಇದು ಕಬ್ಬಿಣ ಅನ್ಕೊಳ್ಳೋಣ. ಕಬ್ಬಿಣದ ಮೂಲ ಗುಣ ಏನು ಅಂತ ಕೇಳಿದ್ರೆ ಅಯಸ್ಕಾಂತದಕ್ಕೆ ಅದೇನಾಗುತ್ತೆ ಅಂದ್ರೆ ಅಟ್ರಾಕ್ಷನ್ ಆಗುತ್ತೆ. ಈಗ ಇದನ್ನ ಅಯಸ್ಕಾಂತ ಅನ್ಕೊಳ್ಳೋಣ. ಈಗ ಇದು ಅಯಸ್ಕಾಂತ, ಇದು ಕಬ್ಬಿಣ ಅನ್ಕೊಳ್ಳೋಣ. ಕಬ್ಬಿಣದ ಮೂಲ ಗುಣ ಏನಿದೆ ಅಂತ ಕೇಳಿದ್ರೆ ಅಯಸ್ಕಾಂತದ ಬಳಿ ಒಯ್ದ್ರೆ ಅದೇನಾಗ್ತದೆ ಅಂತ ಕೇಳಿದ್ರೆ ಅಟ್ರಾಕ್ಷನ್ ಆಗುತ್ತೆ. ಇದು ಇದರ ಮೂಲ ಸ್ವಭಾವ, ಅಟ್ರಾಕ್ಷನ್ ಆಗೋದು. ಇಂಥ ಕಬ್ಬಿಣವನ್ನ ನಾವೀಗ ಏನ್ ಮಾಡೋಣ ಅಂದ್ರೆ ಕುಟ್ಟಿ ಅದನ್ನ ಸಣ್ಣಗೆ ಪೌಡರ್ ಮಾಡೋಣ. ಈ ಕಬ್ಬಿಣವನ್ನ ಕುಟ್ಟಿ ಸಣ್ಣಾಗಿ ಪೌಡರ್ ಮಾಡಿದ ಬಳಕೆ ಆ ಪೌಡರ್ನಲ್ಲಿರುವಂತ ಒಂದು ಸಣ್ಣ ಕಣವನ್ನ ತೆಗೆದುಕೊಂಡು ಅಯಸ್ಕಾಂತದ ಬಳಿ ಒಯ್ದ್ರೆ ಅಟ್ರಾಕ್ಷನ್ ಆಗತ್ತೋ ಅಥವಾ ಇಲ್ವೋ ಅಂತ ತಮ್ಮನ್ನ ಕೇಳಿದಾಗ ತಮ್ಮೆಲ್ಲರ ಉತ್ತರ ಏನಾಗಿರುತ್ತೆ ಅಂತ ಕೇಳಿದ್ರೆ ಅಟ್ರಾಕ್ಷನ್ ಆಗತ್ತೆ ಅನ್ನೋದು ತಮ್ಮೆಲ್ಲರ ಉತ್ತರ ಆಗಿರುತ್ತೆ. ಎಸ್, ಹೌದು, ಅಟ್ರಾಕ್ಷನ್ ಆಗುತ್ತೆ. ಸಣ್ಣ ಕಣ ಅಯಸ್ಕಾಂತದ ಬಳಿ ಒಯ್ದ್ರೆ ಅಟ್ರಾಕ್ಷನ್ ಆಯಿತು ಅಂದ್ರೆ ಆ ಸಣ್ಣ ಕಣ ಯಾವ ಗುಣವನ್ನ ಹೊತ್ಕೊಂಡು ಹೊಂಟಿದೆ ಅಂತ ಕೇಳಿದ್ರೆ ಆ ಸಣ್ಣ ಕಣ ತನ್ನ ಮೂಲ ಗುಣಧರ್ಮವನ್ನ ಇಟ್ಕೊಂಡಿದೆ ಅಂತ. ಮೂಲ ಗುಣಧರ್ಮ ಅಂದ್ರೆ ಕುಟ್ಟೋಕ್ಕಿಂತ ಮುಂಚೆ ಏನಿತ್ತಲ್ಲ ಅದ್ರ ಒರಿಜಿನಲ್ ಗುಣ. ಕಬ್ಬಿಣವನ್ನ ಕುಟ್ಟೋಕ್ಕಿಂತ ಮುಂಚೆ ಅದ್ರದ್ದು ಒರಿಜಿನಲ್ ಸ್ವಭಾವ ಏನಂದ್ರೆ ಅಟ್ರಾಕ್ಷನ್ ಪವರು. ಆ ಅಟ್ರಾಕ್ಷನ್ ಪವರ್ ಅನ್ನ ಅದು ಚಿಕ್ಕದಾದಂತ ಕಣವಾದ್ರೂ ಕೂಡ ಆ ಗುಣವನ್ನ ಇಟ್ಕೊಂಡು ಹೊರಟಿದೆ ಅಂದ್ರೆ ಆ ಚಿಕ್ಕ ಕಣಕ್ಕೆ ನಾವೇನಂತ ಕರಿತಾ ಇದೀವಿ? ಮೂಲ ವಸ್ತು ಅಂತ ಕರಿತಾ ಇದೀವಿ. ಒನ್ಸ್ ಅಗೇನ್ ಈ ಡೆಫಿನೇಷನ್ ಅನ್ನ ಈ ಎಕ್ಸಾಂಪಲ್ ಮೂಲಕ ಕೋರಿಲೇಟ್ ಮಾಡ್ತಾ ನೋಡೋಣ. ವಸ್ತು ಯಾವುದೇ ಸ್ಥಿತಿಯಲ್ಲಿರಲಿ, ಯಾವ ಸ್ಥಿತಿದ ಉದಾಹರಣೆ ನಾವು ತಗೊಂಡಿದ್ವಿ ಅಂತ ಕೇಳಿದ್ರೆ ಘನ ಸ್ಥಿತಿಯ ಕಬ್ಬಿಣವನ್ನ ಉದಾಹರಣೆ ತಗೊಂಡಿದ್ವಿ. ವಸ್ತು ಯಾವುದೇ ಸ್ಥಿತಿಯಲ್ಲಿರಲಿ ಅದನ್ನು ವಿಭಜಿಸುತ್ತಾ ಹೋದಂತೆ ಅನ್ನೋದನ್ನ ಏನ್ ಮಾಡ್ತಾ ಹೋದ್ವಿ? ಕುಟ್ಟಿ ಪುಡಿ ಮಾಡ್ತಾ ಹೋದ್ವಿ. ವಿಭಜಿಸುತ್ತಾ ಹೋದಂತೆ ದೊರೆಯುವಂತ ಅತ್ಯಂತ ಚಿಕ್ಕ ಕಣ ಅಂದ್ರೆ ಪೌಡರ್ದಲ್ಲಿರುವಂತ ಒಂದು ಸಣ್ಣ ಕಣ ತನ್ನ ಮೂಲ ಗುಣಧರ್ಮವನ್ನ ಉಳಿಸಿಕೊಂಡು ಬಂದಿದ್ದರೆ
ಆ ಚಿಕ್ಕ ಕಣಕ್ಕೆ ನಾವೇನಂತ ಕರಿತಾ ಇದೀವಿ, ಮೂಲ ವಸ್ತು ಅಂತ ಕರಿತಾ ಇದೀವಿ. ಹಾಗೆ ನೀವು ಪೌರಾಣಿಕದಲ್ಲಿ ರಕ್ತ ಬೀಜಾಸುರನ ಕಥೆಯನ್ನು ಕೂಡ ಕೇಳಿರ್ತೀರ. ರಕ್ತ ಬೀಜಾಸುರನನ್ನ ದೇವಿ ಸಂಹಾರ ಮಾಡಬೇಕಾದ್ರೆ ಆ ರಾಕ್ಷಸನ ದೇಹದಿಂದ ಒಂದು ಹನಿ ರಕ್ತ ಹೊರಗೆ ಬಿತ್ತು ಅಂದ್ರೆ ಇನ್ನೊಂದು ಸ್ಟ್ರಾಂಗ್ ಆದಂತ ರಾಕ್ಷಸ ಉತ್ಪತ್ತಿ ಆಗ್ತಾ ಇತ್ತಂತೆ. ಅವಳು ಹೇಗೆ ಆ ರಾಕ್ಷಸನನ್ನ ವಧೆ ಮಾಡಬೇಕು ಅಂತ ಹೋದಾಗೆ ಅವನ ದೇಹದಿಂದ ಒಂದೊಂದು ರಕ್ತದ ಹನಿ ಹೊರಗೆ ಬಿದ್ದಂಗೆ ಅಷ್ಟೇ ಸ್ಟ್ರಾಂಗ್ ಆದಂತ ರಾಕ್ಷಸನ ಉತ್ಪತ್ತಿ ಆಗಕ್ಕೆ ಒಂದು ರಕ್ತದ ಕಣದಲ್ಲೂ ಕೂಡ ಒರಿಜಿನಾಲಿಟಿ, ಒಂದು ಹನಿ ರಕ್ತದಿಂದ ಅವನಷ್ಟೇ ಸ್ಟ್ರಾಂಗ್ ಆದಂತ ಇನ್ನೊಂದು ರಾಕ್ಷಸ. ದೇವಿಗೆ ಇದು ಗೊತ್ತಾದ ಬಳಕೆ ಅವಳು ಏನ್ ಮಾಡಿದ್ಲು, ಹಂಗಾರೆ ಇವನ ಒಂದೊಂದು ಹನಿ ರಕ್ತದಲ್ಲೂ ಕೂಡ ಒರಿಜಿನಾಲಿಟಿ ಇದೆ, ಅಂದ್ರೆ ಇನ್ನೂ ಒಂದು ರಾಕ್ಷಸ ಉತ್ಪತ್ತಿ ಆಗುವಂತ ಗುಣ ಇದೆ ಅಂತ ತಿಳ್ಕೊಂಡು ಅವಳು ಅವನ ರಕ್ತವನ್ನೇ ಹೊರಗೆ ಬೀಳದೆ ಇರುವಂತ ರೀತಿಯಲ್ಲಿ ಅವನ ರಕ್ತವನ್ನೇ ಕುಡಿದು ರಕ್ತ ಬೀಜಾಸುರನ ವಧೆಯನ್ನ ಮಾಡಿರೋದನ್ನ ಪೌರಾಣಿಕದಲ್ಲಿ ಕಾಣ್ತೀವಿ. ಹಂಗೆ ಚಿಕ್ಕ ಕಣವಾಗಿ ಇದ್ರೂ ಕೂಡ ತನ್ನ ಮೂಲ ಗುಣಧರ್ಮವನ್ನ ಉಳಿಸ್ಕೊಂಡಿತ್ತು ಅಂದ್ರೆ ಅದನ್ನ ನಾವೇನಂತ ಕರಿಬೇಕು ಅಂದ್ರೆ ಮೂಲ ವಸ್ತು ಅಂತ ಕರಿಬೇಕು. ಅಂತ ಮೂಲ ವಸ್ತುಗಳು ಅಟ್ ಪ್ರೆಸೆಂಟ್ ಎಷ್ಟಿದಾವೆ ಅಂತ ತಾನು ಹೇಳ್ಬೇಕು ಅಂದ್ರೆ 118 ಮೂಲ ವಸ್ತುಗಳಿದಾವೆ. ಅಟ್ ಪ್ರೆಸೆಂಟ್ ವಿ ಆರ್ ಸೀಯಿಂಗ್ ದ 118 ಎಲಿಮೆಂಟ್ಸ್ ಆಗ್ತಿದೆ. ಆದ್ರೆ ಇಂಥ 118 ಮೂಲ ವಸ್ತುಗಳಲ್ಲಿ 92 ಎಂತಹ ಮೂಲ ವಸ್ತುಗಳು ಅಂತ ಕೇಳಿದ್ರೆ ನೈಸರ್ಗಿಕವಾದಂತ ಮೂಲ ವಸ್ತುಗಳಾಗಿವೆ. ಅಮಂಗ್ ದ 118 ಎಲಿಮೆಂಟ್ಸ್ 92 they are called as ನ್ಯಾಚುರಲ್ ಎಲಿಮೆಂಟ್ಸ್. 92 ನೈಸರ್ಗಿಕವಾದ ಮೂಲ ವಸ್ತುಗಳು. ಅದರಲ್ಲಿ ಸಾಮಾನ್ಯವಾಗಿ ನೀವು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿದಾಗ 90 ಅಂತ ಬಂದಿದೆ, ಬಟ್ ಅದು ಆಕ್ಚುಲಿ ಆಗ್ಬೇಕಾದ್ದು 92 ಮೂಲ ವಸ್ತುಗಳನ್ನು ನೈಸರ್ಗಿಕ ಮೂಲ ವಸ್ತುಗಳು ಅಂತ ಕರೀತಾ ಇದ್ವಿ. ಹಾಗೆ ದ ರಿಮೈನಿಂಗ್ 26 ಎಲಿಮೆಂಟ್ಸ್, ಉಳಿದ 26 ಎಂತಹ ಮೂಲ ವಸ್ತುಗಳು ಅಂತ ಕರೀತಾ ಇದ್ವಿ ಅಂದ್ರೆ ಕೃತಕ ಮೂಲ ವಸ್ತುಗಳು ಅಂತ ಕರೆಯಲಾಗುತ್ತೆ. The remaining elements, the remaining 26 elements we are called as artificial elements ಅಂತ ಕರೀತಾ ಇದ್ವಿ. ಉಳಿದ 26 ಕೃತಕ ಮೂಲ ವಸ್ತುಗಳು ಅಂತ ಕರೀತಾ ಇದ್ವಿ. ಇಂಥ ಮೂಲ ವಸ್ತುಗಳನ್ನ ಒಂದು ಟೇಬಲ್ ಮಾಡಿ ಆ ಟೇಬಲ್ ನಲ್ಲಿ ಅವುಗಳನ್ನ ಸೇರ್ಪಡಿಸಿದ್ವಿ. ಆ ಟೇಬಲ್ ಅನ್ನ ಏನಂತ ಕರೀತಾ ಇದ್ದೀವಿ ಅಂತ ಕೇಳಿದ್ರೆ ಆ ಟೇಬಲ್ಗೆ ನಾವು ಆವರ್ತಕ ಕೋಷ್ಟಕ ಅಂತ ಕರೀತೀವಿ. ಆವರ್ತಕ ಕೋಷ್ಟಕ ಅಂದ್ರೆ ಇಷ್ಟು ಮೂಲ ವಸ್ತುಗಳನ್ನ ಒಳಗೊಂಡಂತ ಒಂದು ಚಾರ್ಟು, ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಅಂತ ಪಿರಿಯಾಡಿಕ್ ಟೇಬಲ್ ನ ಪ್ರತಿಪಾದಕ ಯಾರು ಅಂತ ಕೇಳಿದ್ರೆ ಮೆಂಡಲೀವ್ ಅಂತ ಕರಿತೀವಿ. ಮೆಂಡಲೀವ್ ಆವರ್ತಕ ಕೋಷ್ಟಕದ ಪ್ರತಿಪಾದಕ. ತಮಗೆಲ್ಲರಿಗೂ ಕೂಡ ನಾನು ಆವರ್ತಕ ಕೋಷ್ಟಕವನ್ನ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಪಿರಿಯಾಡಿಕ್ ಟೇಬಲ್. ಇದನ್ನು ನಾವು ಆವರ್ತಕ ಕೋಷ್ಟಕ ಅಂತ ಕರಿತೀವಿ. 118 ಮೂಲ ವಸ್ತುಗಳನ್ನ ಒಳಗೊಂಡಂತ ಚಾರ್ಟ್ ಯಾವುದು ಅಂತ ಕೇಳಿದ್ರೆ ಇದು. ಹಾಗೆ ಇದರಲ್ಲಿ ನ್ಯಾಚುರಲ್ ಎಲಿಮೆಂಟ್ಸ್ಗಳು ಇದಾವೆ, ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ಗಳು ಕೂಡ ಇದಾವೆ. ಒಟ್ಟಾರೆ 118 ಮೂಲ ವಸ್ತುಗಳನ್ನ ಒಳಗೊಂಡಿರುವಂತ ಈ ಒಂದು ಚಾರ್ಟ್ ಅನ್ನ ಆವರ್ತಕ ಕೋಷ್ಟಕ ಅಂತ ಇದ್ವಿ. ಇಂಥ ಆವರ್ತಕ ಕೋಷ್ಟಕದ ಪ್ರತಿಪಾದಕ ಯಾರು ಅಂತ ಕೇಳಿದ್ರೆ ಯಾರನ್ನ ಕರೀತಾ ಇದ್ದೀವಿ ಅಂತ ಕೇಳಿದ್ರೆ ಮೆಂಡಲೀವ್ ಅವರನ್ನ ಕರೀತಾ ಇದ್ವಿ. ಹಾಗೆ ಇಂಥ ಒಂದು ಮೂಲ ವಸ್ತುಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಳಕೆ ಮಾಡ್ತಾ ಇದ್ವಿ. ಇಂಥ ಮೂಲ ವಸ್ತುಗಳನ್ನ ನಾವು ಕಲ್ಪನೆ ಮಾಡಿಕೊಂಡ್ರೆ ನಮ್ಮ ಜೀವನ ನಡೀತಾ ಇರೋದೇ ಈ ಮೂಲ ವಸ್ತುಗಳ ಮೇಲೆ ಅಂತಂದ್ರೂ ತಪ್ಪಿಲ್ಲ. ವಿಜ್ಞಾನವನ್ನ ಕೇವಲ ಕಲಿಬೇಕು ಅಂತ ಕಲಿಬೇಡ್ರಿ. ಏನೋ ಒಂದು ಪರೀಕ್ಷೆಯಲ್ಲಿ ನಾವು ಮಾರ್ಕ್ಸ್ ತಗೊಂಡು ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದಷ್ಟೇ ಉದ್ದೇಶ ಆಗಿರೋದಲ್ಲ. ವಿಜ್ಞಾನ ಅಂದ್ರೆ ನಮ್ದು ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಈ ಕೆಲವೊಂದೆರಡು ಉದಾಹರಣೆಗಳನ್ನ ತಾವು ನೋಡಿದ್ರೆ ಅದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿರುವುದಿದೆ. ವಿಜ್ಞಾನ ನಮ್ಗೆ ಎಷ್ಟು ನಮ್ಮ ಜೀವನಕ್ಕೆ ಹಾಸು ಹೊಕ್ಕಾಗಿದೆ ಅನ್ನೋದು ಕೂಡ ತಮಗೆ ಗೊತ್ತಾಗತ್ತೆ. ಹಾಗಾಗಿ ಇಂಥ ಮೂಲ ವಸ್ತುಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗಿಸ್ಕೊಳ್ತಾ ಇದೀವಿ. ಹಾಗಾದ್ರೆ ಕೆಲವೊಂದು ಪ್ರಮುಖವಾಗಿರುವಂತ ಎಲಿಮೆಂಟ್ಸ್ ಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ್ದು ಎಕ್ಸಾಂಪಲ್ಸ್ ಅಂತ ಕೇಳಿದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್ ಇರುವಂತ ಮೂಲ ವಸ್ತುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ್ಗಳು ಅಂತ ಕೇಳಿದ್ರೆ ಕಬ್ಬಿಣ, ಜಿಂಕ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಯೋಡಿನ್, ಇಂಥವೇ 118 ಮೂಲ ವಸ್ತುಗಳು ಇದ್ದಾವೆ. ಈಗ ನಾನಲ್ಲಿ ಕೇವಲ ಬೆರಳೆಣಿಕೆಯಷ್ಟು ತಗೊಂಡು ತಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ, ಇವೆಷ್ಟು ನಮ್ಮ ಜೀವನಕ್ಕೆ ಉಪಯೋಗಕಾರಿ ಆಗಿದ್ದಾವೆ ಅಂತ. ಹಾಗೆ ಅದರಲ್ಲಿ ಮೊದಲೇದಾಗಿ ಯಾವ್ದನ್ನು ತಗೊಳ್ಳೋಣ ಅಂತ ಕೇಳಿದ್ರೆ ಕಬ್ಬಿಣವನ್ನ ತಗೊಳ್ಳೋಣ. Fe ಮೀನ್ಸ್ ಐರನ್, ಅದು ಅಟೋಮಿಕ್ ಸಿಂಬಲ್. ಅದು
ಇದು ಪರಮಾಣು ಸಂಕೇತವ. ಕಬ್ಬಿಣವನ್ನ ಈ ರೀತಿ Fe ಅಂತ ಹಾಕ್ತೀವಿ. ಹಾಗಾಗಿ ಕಬ್ಬಿಣದ ಕುರಿತಾಗಿ ಏನ್ ಮಾಹಿತಿಯನ್ನ ತಮಗೆ ಹೇಳ್ಬೇಕಾಗಿದೆ ಅಂತ ಕೇಳಿದ್ರೆ, ಈ ಏರಿಯಾದ ಮೇಲೆ ನಾನು ಏನ್ ಹೇಳ್ತಾ ಇದ್ದೇನಲ್ಲ, ಇದ್ರ ಮೇಲೆ ಏನಿಲ್ಲ ಅಂದ್ರೆ ಒಂದು 30ರಿಂದ 40 ಪ್ರಶ್ನೆಗಳು ಬಂದಿದ್ದಾವೆ ಈ ಏರಿಯಾದಲ್ಲಿ. ಇದಿಷ್ಟೇ ಏನಿದೆ ಅಲ್ಲ, ಇದ್ರ ಮೇಲೆ ಒಂದು 30ರಿಂದ 40 ಪ್ರಶ್ನೆಗಳು. ಹಾಗೆ ಏನ್ ಬಂದಿದ್ದಾವೆ ಅಂತ ತಮಗೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಕೊಡ್ತಾ ಎಲ್ಲಿ ಕೇಳಿದ್ದಾರೆ, ಹೇಗೆ ಕೇಳಿದ್ದಾರೆ ಅಂತ ಅನ್ನುವಂಥ ಮಾಹಿತಿಯನ್ನು ಕೂಡ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ಅದರಲ್ಲಿ ಮೊದಲನೇದಾಗಿ ಕಬ್ಬಿಣ ಅಂತ ಹೇಳ್ತಾ ಇದ್ದಾವಲ್ಲ, ಕಬ್ಬಿಣವನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಲೋಹಗಳ ರಾಜ ಅಂತ ಕರೀತಾ ಇದ್ದೀವಿ. It is called as a king of all the metals. We are called as an iron. ಲೋಹಗಳ ರಾಜ ಅಂತ ಯಾವ್ದನ್ನ ಕರಿತಾ ಇದ್ದೀವಿ ಅಂತ ಕೇಳಿದ್ರೆ ಕಬ್ಬಿಣವನ್ನ ಕಿಂಗ್ ಆಫ್ ಆಲ್ ದ ಮೆಟಲ್ಸ್, ಲೋಹಗಳ ರಾಜ ಅಂತ ಹೇಳ್ತೀವಿ. ಇಂಥ ಕಬ್ಬಿಣವನ್ನ ಮಾನವ ಹೆಚ್ಚಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ ತನ್ನ ದಿನನಿತ್ಯ ಜೀವನದಲ್ಲಿ. ಅದಕ್ಕಲ್ಲಿ ಮಾನವ ಹೆಚ್ಚಾಗಿ ಬಳಸಿಕೊಳ್ಳುವಂತ ಧಾತು ಯಾವುದು ಅಂತ ಕೇಳಿದ್ರೆ, ಯಾವ್ದಾಗಿದೆ ಅಂತ ಕೇಳಿದ್ರೆ ಕಬ್ಬಿಣ. ಮಾನವ ಹೆಚ್ಚಾಗಿ ಬಳಸುವ ಧಾತು ಅಂತ ಕೇಳಿದ್ರೆ ಕಬ್ಬಿಣ. ಕ್ವಶನ್ ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಮಾನವನ ದೇಹದಲ್ಲಿ ಹೆಚ್ಚಾಗಿರುವ ಧಾತು ಯಾವುದು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ. ಅತ್ಯಂತ ಹೇರಳವಾಗಿ ನಮ್ಮ ದೇಹದಲ್ಲಿ ಇರುವುದು ಯಾವುದು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ. ಹೆಚ್ಚಿಗೆ ಬಳಸ್ಕೊಳ್ತಕ್ಕಂಥ ಧಾತು ಯಾವುದು ಅಂತ ಕೇಳಿದ್ರೆ, ಮಾನವ ಅತಿ ಹೆಚ್ಚಾಗಿ ಬಳಸಿಕೊಳ್ಳುವಂತ ಧಾತು ಅಂತ ಕೇಳಿದ್ರೆ ಕಬ್ಬಿಣ ಅಂತ ಕರಿತೀವಿ. ಹಾಗೆ ಇಂಥ ಕಬ್ಬಿಣವನ್ನ ನಾವು ಹೆಚ್ಚಿಗೆ ಬಳಸ್ಕೊಳ್ತಾ ಇದೀವಿ ಅಂದ ಬಳಕ ಇದ್ರ ತಯಾರಿಕೆಯಲ್ಲೂ ಕೂಡ ನಾವೇನಾಗಿದ್ದೀವಿ, ಹೆಚ್ಚು ತೊಡಗಿದ್ದೀವಿ. ಹೆಚ್ಚಿಗೆ ಬಳಸ್ಕೊಳ್ತಿರ್ತೀವಿ. ಯಾವ್ದು ಹೆಚ್ಚಿಗೆ ಸೇಲ್ ಆಗ್ತಿರ್ತದೋ ಅದನ್ನ ನಾವು ಹೆಚ್ಚಿಗೆ ತಯಾರು ಮಾಡ್ತಾನೆ ಇರಬೇಕು. ಈಗ ಒಂದು ಬೇಕರಿ ಐಟಮ್ಗೆ ನೀವು ಹೋದ್ರೆ ಅಲ್ಲಿ ಬ್ರೆಡ್ ಅನ್ನ ಅಕಸ್ಮಾತ್ ಹೆಚ್ಚಿಗೆ ತಗೊಳ್ತಾ ಇದ್ರೆ ಕಂಟಿನ್ಯೂಸ್ಲಿ ಒಳಗಲ್ಲಿ ಏನಾಗ್ತಾ ಇರ್ತದೆ, ಬ್ರೆಡ್ ಪ್ರಿಪೇರ್ ಆಗ್ತಾ ಇರುತ್ತೆ. ಕಾರಣ ಅದು ಹೆಚ್ಚು ಸೇಲ್ ಆಗ್ತದೆ ಅಂದ್ರೆ ಒಳಗೆ ಅದು ಹೆಚ್ಚು ತಯಾರಾಗ್ತಾ ಇರಬೇಕು. ಹಾಗೆ ನಾವು ಕಬ್ಬಿಣವನ್ನ ಹೆಚ್ಚು ಬಳಸ್ಕೊಳ್ತಾ ಇದ್ದೇವೆ ಅಂದ್ರೆ ನಾವು ಇದನ್ನ ಹೆಚ್ಚು ತಯಾರು ಮಾಡ್ತಾ ಇರೋದ್ರಿಂದ ಭಾರತ ಇದರ ಉತ್ಪಾದನೆಯಲ್ಲಿ ಏನಾಗಿದೆ, ಸ್ವಾವಲಂಬಿಯಾಗಿದೆ. ಹಾಗಾಗಿ ಭಾರತ ಯಾವುದರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ ಅಂತ ಕೇಳಿದ್ರೆ, ಭಾರತ ಕಬ್ಬಿಣದ ಉತ್ಪಾದನೆಯಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಸ್ವಾವಲಂಬಿಯಾಗಿದೆ ಸ್ನೇಹಿತರೆ. ಭಾರತ ಯಾವುದರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ ಅಂತ ಕೇಳಿದ್ರೆ ಭಾರತ ಕಬ್ಬಿಣದ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ ಅಂತ ಹೇಳ್ತೀವಿ. ಬರೀ ನಾವು ಹೊರಗಷ್ಟೇ ಕಬ್ಬಿಣವನ್ನ ಬಳಸ್ತಾ ಇಲ್ಲ, ನಮ್ಮ ದೇಹದಲ್ಲೂ ಕೂಡ ಕಬ್ಬಿಣಾಂಶ ಇದೆ. ಎಲ್ಲಿ ಅಂತೀರಾ, ಮಾನವನ ರಕ್ತ ಕೆಂಪಾಗಿರ್ಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಮಾನವನ ರಕ್ತ ಕೆಂಪಾಗಿರಲು, ಮಾನವನ ರಕ್ತ ಕೆಂಪಾಗಿರ್ಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಹೀಮೋಗ್ಲೋಬಿನ್ ಇರುವುದಕ್ಕೆ. ಮಾನವನ ರಕ್ತ ಕೆಂಪಾಗಿರಲು ಏನು ಕಾರಣ ಅಂತ ಕೇಳಿದ್ರೆ ಕಬ್ಬಿಣ ಅನ್ಬಾರ್ದು. ಮಾನವನ ದೇಹ ಕೆಂಪಾಗಿರ್ಲಿಕ್ಕೆ ಕಾರಣ ಅಂದ್ರೆ ಕಬ್ಬಿಣ ಅನ್ನೋದು ಉತ್ತರ ಸರಿಯಲ್ಲ. ಹೀಮೋಗ್ಲೋಬಿನ್ ಇರುವ ಕಾರಣಕ್ಕಾಗಿ ಅದೇನಿದೆ, ಕೆಂಪಾಗಿದೆ. ಅಂತ ಹೀಮೋಗ್ಲೋಬಿನಿನ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ, ನಮ್ಮ ಪ್ರತಿಯೊಂದು ರಕ್ತದ ಕಣಗಳಿಗೆ ಏನು ಸಾಗಾಣಿಕೆ ಮಾಡ್ತಾ ಇದೆ ಅಂತ ಕೇಳಿದ್ರೆ ಆಮ್ಲಜನಕವನ್ನ ಸಾಗಾಣಿಕೆ ಮಾಡೋದು ಅದರ ಕೆಲಸ. ಗಾಟ್ ಇಟ್? ರಕ್ತ ಕೆಂಪಾಗಿರಲು ಕಾರಣ ಏನು ಅಂತ ಕೇಳಿದ್ರೆ ಹಿಮೋಗ್ಲೋಬಿನ್ ಇರುವುದಕ್ಕೆ ಕೆಂಪಾಗಿದೆ. ಅಂತ ಹಿಮೋಗ್ಲೋಬಿನಿನ ಕೆಲಸ ಏನು ಅಂತ ಕೇಳಿದ್ರೆ ಆಮ್ಲಜನಕ ಸಾಗಾಣಿಕೆ ಮಾಡೋದು. ಯಾವುದಕ್ಕೆ ಅಂತ ಕೇಳಿದ್ರೆ ಪ್ರತಿಯೊಂದು ರಕ್ತದ ಕಣಗಳಿಗೆ ಆಮ್ಲಜನಕ ಸಾಗಾಣಿಕೆ ಮಾಡೋದು ಹಿಮೋಗ್ಲೋಬಿನಿನ ಕಾರ್ಯ. ಅಂತ ಹಿಮೋಗ್ಲೋಬಿನ್ ಅಲ್ಲಿ ಕಾಣುವಂತ ಮೂಲ ವಸ್ತು ಯಾವುದಾಗಿದೆ ಅಂತ ಕೇಳಿದ್ರೆ, ಹಿಮೋಗ್ಲೋಬಿನ್ ಅಲ್ಲಿ ಕಾಣುವಂತ ಮೂಲ ವಸ್ತು ಅಂತ ಕೇಳಿದ್ರೆ ಕಬ್ಬಿಣಾಂಶ. ಹಿಮೋಗ್ಲೋಬಿನ್ ಅಲ್ಲಿ ಕಾಣುವಂತ ಧಾತು ಅಂತ ಕೇಳಿದ್ರೆ ಕಬ್ಬಿಣಾಂಶ. ಈ ಕಬ್ಬಿಣಾಂಶ ಏನಾದ್ರೂ ಕೊರತೆ ಆಯಿತು ಅಂತ ಕೇಳಿದ್ರೆ ಯಾವ ಒಂದು ನ್ಯೂನ್ಯತಾ ಕಾಯಿಲೆ ಉಂಟಾಗತ್ತೆ ಅಂತ ಹೇಳಿದ್ರೆ, ಕಬ್ಬಿಣಾಂಶ ಕೊರತೆ ಆಯಿತು ಅಂದ್ರೆ ಇದರಿಂದ ಸಾಮಾನ್ಯವಾಗಿ ಇದು ಕೊರತೆ ಆದಾಗ ಇದರಿಂದ ಒಂದು ನ್ಯೂನ್ಯತಾ ಕಾಯಿಲೆ ಉಂಟಾಗತ್ತೆ. ಅದಕ್ಕೆ ನಾವು ಎನಿಮಿಯಾ, ರಕ್ತಹೀನತೆ ಅಂತ ಕರೀತಾ ಇದ್ವಿ. ಸಾಮಾನ್ಯವಾಗಿ ನಾರ್ಮಲಿ ಹಿಮೋಗ್ಲೋಬಿನ್ ಹೆಣ್ಮಕ್ಳಲ್ಲಿ ಎಷ್ಟಿರ್ಬೇಕು, ಗಂಡು ಮಕ್ಕಳಲ್ಲಿ ಎಷ್ಟಿರ್ಬೇಕು ಅಂತ ಜಸ್ಟ್ ಒಂದು ರೇಷಿಯೋ ನಿಮ್ಗೆ ಗೊತ್ತಿರ್ಲಿ. ಹೆಣ್ಮಕ್ಳಲ್ಲಿ ಹಿಮೋಗ್ಲೋಬಿನ್ ರೇಷಿಯೋ ಎಷ್ಟಿದ್ರೆ ಅವರು ಆರೋಗ್ಯವಾಗಿದ್ದಾರೆ ಅಂತ ಕೇಳಿದ್ರೆ 12ರಿಂದ 15% ಒಳಗೆ ಅವ್ರು ಇದ್ರೆ ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. 12 to 15% ಒಳಗಿದ್ರೆ ಆರೋಗ್ಯ ಚೆನ್ನಾಗಿದೆ ಅಂತ ಇದು ಹೆಣ್ಮಕ್ಳಲ್ಲಿ. ಇನ್ನು ಗಂಡು ಮಕ್ಕಳಲ್ಲಿ ಎಷ್ಟಿದ್ರೆ ಅವ್ರು ಆರೋಗ್ಯವಾಗಿದ್ದಾರೆ ಅಂತ 13ರಿಂದ 17% ಒಳಗಡೆ ಅವ್ರ ಹಿಮೋಗ್ಲೋಬಿನ್ ರೇಷಿಯೋ ಇತ್ತು ಅಂದ್ರೆ ಆರೋಗ್ಯವಾಗಿ ಇದ್ದಾರೆ ಅಂತ. ಅಯ್ಯೋ ಅಥವಾ ಇದಕ್ಕಿಂತ ಕಡಿಮೆ ಇದ್ರೆ ಹೇಗ್ರಿ ಮೇಡಮ್ ಅಂತ ನೀವು ಅನ್ಕೊಂಡ್ರೆ, ಕಡಿಮೆ ಇದ್ರೆ ಯಾರು ಸಾಯಲ್ಲ, ಗೊತ್ತಿರಲಿ ನಿಮಗೆ.
ನಂದು 8% ಇದೆ. ಓಕೆ, ಕಡಿಮೆ ಇದ್ರೆ ಯಾರೂ ಸಾಯಲ್ಲ. ಆದರೆ ಕಡಿಮೆ ಇದ್ರೆ ಏನಾಗುತ್ತೆ ಅಂತ ತಂದು ಹೇಳ್ಬೇಕಾದ್ರೆ ಈ ಹಿಮೋಗ್ಲೋಬಿನು 12 to 15% ಇರೋದಕ್ಕಿಂತ ಕಮ್ಮಿ ಆಗಿದೆ. ಇಲ್ಲೂ 5% ಇದೆ, 6% ಇದೆ ಅನ್ಕೊಟ್ರಿ. ತುಂಬಾನೇ ಕಡಿಮೆ ಇತ್ತು ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದಾಗ ಹಿಮೋಗ್ಲೋಬಿನ್ ತುಂಬಾನೇ ಕಡಿಮೆ ಇತ್ತು ಅಂದ್ರೆ ಅವ್ರಿಗೆ ರಕ್ತದ ಟ್ಯೂಬ್ ಅನ್ನ ಹಾಕ್ತಾರೆ ಅಥವಾ ಇಂಜೆಕ್ಷನ್ ಮಾಡ್ತಾರೆ, ಅಥವಾ ಅವ್ರ ಬ್ಲಡ್ ಗ್ರೂಪ್ ಯಾವ್ದಿರತ್ತೋ ಬ್ಲಡ್ ಗ್ರೂಪಿಗೆ ಯಾರು ಡೊನೇಟ್ ಮಾಡುವಂತ ಡೋನರ್ಸ್ ಇರ್ತಾರೋ ಅವ್ರದ್ದು ತಗೊಂಡು 1 ಬಿಟ್ಟು 2 ಬಾಟಲ್ ಬ್ಲಡ್ ಅನ್ನ ಹಾಕಿ ಅಟ್ಲೀಸ್ಟ್ ಅವ್ರದ್ದು 5% 6% ಇದ್ದವ್ರದ್ದು ಒಂದು 8% ಆಗುತ್ತಕ್ಕಾದ್ರೂ ಅವ್ರಿಗೆ ಒಂದ್ 2-3 ಬಾಟ್ಲು ರಕ್ತವನ್ನ ಹಾಕಿ ಅವ್ರನ್ನ ಕಳಿಸ್ತಾರೆ. ಉಳಿದಿದ್ದನ್ನ ತಿಂದುಂಡು ಬರೆಸ್ಕೊಳ್ಬೇಕು. ಅನಾದಿ ಕಾಲ ಬಾಟಲ್ ರಕ್ತ ಹಾಕಿಸ್ಕೊತಾ ಇದ್ರು ಅದು ಒಳ್ಳೇದಲ್ಲ, ತಿಂದುಂಡು ಬರೆಸ್ಕೊಳ್ಬೇಕು. ಕಡಿಮೆ ಇತ್ತು, ಅತಿ ಕಡಿಮೆ ಇತ್ತು ಅಂದ್ರೆ ಈ ರೀತಿ ಮಾಡ್ತಾರೆ. ಇದ್ರೊಳಗ ಏನು 8% 9% ಇದೆ ಅಂತ ಅನ್ಕೊಳ್ಳೋಣ. ಕೆಲವೊಮ್ಮೆ ಐರನ್ ಟ್ಯಾಬ್ಲೆಟ್ಸ್ಗಳನ್ನ ಬರೆದು ಕೊಡ್ತಾರೆ. ಅದಕ್ಕೆ ಇಂಥ ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡು ಇನ್ನೊಬ್ಬರು ಬ್ಲಡ್ ಹಾಕಿಸ್ಕೊಳ್ಳೋಕ್ಕಿಂತ ಬೆಟರ್ ನಾವಾಗಿ ತಿಂದುಂಡು ಚೆನ್ನಾಗಿ ಆರೋಗ್ಯವನ್ನ ಕಾಯ್ಕೊಳ್ಳೋದು ಕೂಡ ನಮ್ಮ ಮುಖ್ಯ ಉದ್ದೇಶ. ಆದರೆ ಹುರಿದಿದ್ದು ಶೇಂಗಾ ಬೆಲ್ಲ ತಿನ್ನೋದ್ರಿಂದ ಕೂಡ ಐರನ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಹುರಿದಿದ್ದು ಶೇಂಗಾ ಬೆಲ್ಲ ತಿನ್ನೋದ್ರಿಂದ, ಸೇಬು ಆ್ಯಪಲ್ ತಿನ್ನೋದ್ರಿಂದ, ದೆನ್ ಪಾಲಕ್ ಐಟಮ್ಸ್ಗಳನ್ನ ತಿನ್ನೋದ್ರಿಂದ ಮೈಯಲ್ಲಿ ಅಕಸ್ಮಾತ್ ಐರನ್ ಕಂಟೆಂಟ್ ಕಡಿಮೆ ಇತ್ತಂದ್ರೆ ಅದು ಕೂಡ ಜನರೇಟ್ ಆಗುತ್ತೆ. ಕೆಲವೊಮ್ಮೆ ಈ ರೀತಿ ರೇಷೋ ಇರೋದಕ್ಕಿಂತ ಕಡಿಮೆ ಆಗಿತ್ತು ಅಂದ್ರೆ ಹಗಲೆಲ್ಲ ಅವರು ಚಕ್ರ ಬಂದು ಬೀಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಚಕ್ರ ಬಂದು ಬೀಳೋದು ಸರ್ವೇ ಸಾಮಾನ್ಯ. ಆದ್ರೆ ಇತ್ತೀಚೆಗೆ ಗಂಡ್ಮಕ್ಳು ಕೂಡ ಚಕ್ರ ಬಂದು ಬೀಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಕೂಡ ಚೆನ್ನಾಗಿ ಫುಡ್ ಅನ್ನ ತಗೊಳ್ತಾ ಇಲ್ಲ. ಡೈಟಿಂಗು ಅದು ಇದು ಸುಡುವಾಡ್ಸೋಕೆ ಏನೋ ಮಾಡ್ತಾ ಅವರು ಕೂಡ ಏನು ಅಂತಂದ್ರೆ ಫುಡ್ ಅನ್ನ ಕರೆಕ್ಟ್ ಆಗಿ ತಗೊಳ್ದೇನೆ ಅವರು ಕೂಡ ಚಕ್ರ ಬಂದು ಬೀಳ್ತಾ ಇದ್ದಾರೆ. ಅದಕ್ಕೆ ಈಗಂಕಿ ಕರೋನಾ ಬಂದಿದ್ದಕ್ಕೆ ಎಲ್ಲರೂ ಕೂಡ ತಮ್ಮ ಫ್ಯಾಮಿಲಿಯಲ್ಲಿ ಚೆನ್ನಾಗಿ ಅಮ್ಮ ಮಾಡಿಟ್ಟಿರುವಂತ ಫುಡ್ ಅನ್ನ 3 ಹೊತ್ತು ಚೆನ್ನಾಗಿ ತಗೊಳ್ತಾ ಮಾಡ್ತಾ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ಕೊಳ್ಳೋಣ. ಆದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಮೇನ್ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಹಿಮೋಗ್ಲೋಬಿನ್ ಹೆಣ್ಮಕ್ಳಲ್ಲಿ ಇಷ್ಟಿದ್ದು ಗಂಡು ಮಕ್ಕಳಲ್ಲಿ ಇಷ್ಟಿದ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಕಡಿಮೆ ಆಯ್ತು ಅಂದ್ರೆ ಮೇನ್ ಈಗಾಗಲೇ ಹೇಳಿದ್ದೆ ತಮ್ಗೇನು ಅಂದ್ರೆ ಹಿಮೋಗ್ಲೋಬಿನ್ ಕೆಲಸನೇ ಏನು ಅಂತ ಕೇಳಿದ್ರೆ ಎಲ್ಲ ರಕ್ತದ ಕಣಗಳಿಗೆ ಆಮ್ಲಜನಕ ಸಾಗಾಣಿಕೆ ಮಾಡೋದು. ಈಗ ಅವ್ರ ದೇಹದಲ್ಲಿ ಇದೇ ಕೊರತೆ ಆಗಿದೆ. ಅವ್ರ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಆಗಿದೆ ಅಂದ್ರೆ ಇದು ಕೊರತೆ ಆಗಿದೆ ಅಂದ ಬಳಿಕ ಎಲ್ಲಾ ಸೆಲ್ಸ್ ಗಳಿಗೆ ನೆಟ್ಗೆ ಏನ್ ಸಿಗ್ತಾ ಇಲ್ಲ, ಎಲ್ಲಾ ಸೆಲ್ಸ್ ಗಳಿಗೆ ಆಮ್ಲಜನಕ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ. ಆಮ್ಲಜನಕ ಪೂರೈಕೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಸೆಲ್ಸ್ ಗಳು ಏನಾಗ್ತವೆ ಅಂದ್ರೆ ವೀಕ್ ಆಗ್ತವೆ. ಸೆಲ್ಸ್ ಗಳು ವೀಕ್ ಆಗೋದ್ರಿಂದ ಅವ್ರು ಕೆಲವೊಮ್ಮೆ ಕೆಳಗೆ ಕುತ್ಕೊಂಡು ಮೇಲೆ ಎದ್ರೆ ಸಾಕು ಕೈಕಾಲೆಲ್ಲ ಜುಮ್ ಹಿಡ್ದಂಗೆ, ಕೈಕಾಲೆಲ್ಲ ಒಟ್ಟು ಹಿಡ್ದಂಗೆ ಹಗಲೆಲ್ಲ ಒಂಥರ ಅವ್ರಿಗೆ ಚಕ್ರ ಬಂದಾಗ ಆಗ್ತಾ ಇರತ್ತೆ. ಯಾಕೆ ಅಂತ ಹೇಳಿದ್ರೆ ಇದ್ರ ಕೊರತೆ ಆದಾಗ. ಅಂತ ಹಿಮೋಗ್ಲೋಬಿನು ನಮ್ಮ ದೇಹದಲ್ಲಿದೆ. ಅಂತ ಹಿಮೋಗ್ಲೋಬಿನ್ ಅಲ್ಲಿ ಕಾಣುವಂತ ಧಾತು ಯಾವ್ದಾಗಿದೆ ಅಂತ ಹೇಳಿದ್ರೆ ಕಬ್ಬಿಣ. ಇಂಥ ಕಬ್ಬಿಣ ನಮ್ಮ ದೇಹದಲ್ಲಿ ಕೊರತೆ ಆದಾಗನೇ ಕಾಣ್ತಕ್ಕಂಥದ್ದು ಯಾವುದು ಅಂದ್ರೆ ಎನಿಮಿಯಾ, ರಕ್ತಹೀನತೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ತಾವು ಹಾಸ್ಪಿಟಲ್ ತೋರ್ಸಕ್ ಹೋದಾಗ ಡಾಕ್ಟರು ತಮ್ಮ ಕಣ್ಣನ್ನ ಈ ರೀತಿ ಟೆಸ್ಟ್ ಮಾಡ್ತಾರೆ. ಗಮನಿಸಿದಾರ? ಹಿಂಗ್ ನೋಡು ಉದ್ದೇಶ ಕಣ್ಣಾಗ ಗುಡ್ಡಿ ನೆಟ್ಗಿದಾವೋ ಇಲ್ಲೋ ಅಂತ ಅನ್ನೋದು ಕಲ್ವೇ ಅಲ್ಲ. ಹಿಂಗ್ ನೋಡು ಉದ್ದೇಶ ತಾವೇನಾದ್ರೂ ಎನಿಮಿಕ್ ಆಗಿದಾರಾ ಹೇಗೆ ಅಂತ ನೋಡ್ಲಿಕ್ಕೆ. ಯಾಕೆಂದ್ರೆ ಎನಿಮಿಕ್ ಏನಾದ್ರೂ ಆಗಿದ್ರೆ ಮುಂಚೆ ಅದು ಸೂಚಿಸುವಂತ ಭಾಗನೇ ಕಣ್ಣಿಗೆ. ಕಣ್ಣಿನ ಸುತ್ತಲೂ ಡಾರ್ಕ್ ಆಗಿ ಕಪ್ಪಾಗಿ ಏನಾದ್ರೂ ನೀವು ಕಾಣ್ತಾ ಇದ್ರೆ, ಕಣ್ಣಿನ ಸುತ್ತಲೂ ಡಾರ್ಕ್ ಆಗಿ ಕಪ್ಪಾಗಿತ್ತು ಅಂದ್ರೆ ಎನಿಮಿಕ್ ಆಗಿದ್ದೀರಾ ಅಂತ ಅರ್ಥ. ನೋಡ್ಕೊಳ್ಳಿ ಕನ್ನಡಿಯಲ್ಲಿ ಕ್ಲಾಸ್ ಮುಗಿದ್ಬಿಟ್ಟು ಆದ ಬೆಳಗ್ಗೆ ಹೋಗಿ ಕನ್ನಡಿ ಮುಂದೆ ಇಟ್ಕೊಂಡು ನೋಡ್ಕೊಳ್ಳಿ. ಕಣ್ಣಿನ ಸುತ್ತಲೂ ಡಾರ್ಕ್ ಆಗಿ ಕಪ್ಪಾಗಿ ಏನಾದ್ರು ಇತ್ತು ಅಂದ್ರೆ ಎನಿಮಿಕ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಹಾಗಾರಲ್ಲಿ ಮುಂಚಿಂತ್ರನೇ ಕಪ್ಪಿತ್ತು ಅಂದ್ರೆ ಮತ್ತೆ ಚಿಂತೆ ಮಾಡಬೇಡಿ. ಹೌದಾ? ಮುಂಚಿಂತ್ರನೇ ತಮ್ಮ ಕಣ್ಣಿನ ಸುತ್ತಲೂ ಕಪ್ಪು ಮುಂಚಿಂತ್ರನೇ ಇತ್ತು ಅಂದ್ರೆ ಚಿಂತೆ ಅಲ್ಲ, ಅದು ನಿಮ್ಮ ಒಂದು ನ್ಯಾಚುರಲ್ ಆಗಿರುವಂತ ರೀತಿಯಾದಂತ ನೇಚರ್ ಅನ್ಕೋಣ. ಆದ್ರೆ ಎಲ್ಲೋ ಒಂದು 15-20 ಡೇಸ್ ಹಿಂದೆ ಇರ್ಲಿಲ್ಲ, ಈಗ ಯಾಕೋ ದಿಢೀರ್ನೆ ಕಣ್ಣಿನ ಸುತ್ತಲೂ ಕಪ್ಪಾಗಿದೆ ಅಂದ್ರೆ ಎನಿಮಿಕ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಅದಕ್ಕೆ ದಯವಿಟ್ಟು ಹೇಳ್ತೀನಲ್ಲ, ಆರೋಗ್ಯವೇ ಭಾಗ್ಯ. ಅದಕ್ಕೆ ಚೆನ್ನಾಗಿ ತಿಂದುಂಡ್ಬಿಟ್ಟು ಆ ಕಬ್ಬಿಣ ಅಂಶವನ್ನ ಬೇರೆದವ್ರ ಕಡೆ ಹತ್ರ ನಾವು ರಕ್ತ ಹಾಕಿಸ್ಕೊಳ್ಳೋಕ್ಕಿಂತ ನಾವಾಗೆ ತಿಂದುಂಡು ಆಹಾರದಲ್ಲಿ ಐರನ್ ಕಂಟೆಂಟು ಮೇನು ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಹೆಚ್ಚಿರುತ್ತೆ, ಹಸಿರು ತರಕಾರಿಗಳಲ್ಲಿ ಹೆಚ್ಚಿರುತ್ತೆ. ಅಂತ ಒಂದು ಫುಡ್ಡನ್ನು ಚೆನ್ನಾಗಿ ತಿಂದರೆ ಯಾವುದು ಎನಿಮಿಕ್ ಆಗುವಂಥ ಸಂದರ್ಭ ಇರಲ್ಲ. ಇದಕ್ಕೆ ರೋಗ ಅನ್ನಲ್ಲ, ನ್ಯೂನ್ಯತಾ ಕಾಯಿಲೆ ಅಂತ ಕರಿತೀವಿ. ಅಂದರೆ ಡೆಫಿಷಿಯನ್ಸಿ ಡಿಸಾರ್ಡರ್ ಅಂತ. ರೋಗ ಬೇರೆ, ನ್ಯೂನ್ಯತಾ ಕಾಯಿಲೆ ಬೇರೆ. ಯಾವುದೋ ಒಂದು ಕೊರತೆಯಿಂದ ಬರುತ್ತೆ ಅಂದ್ರೆ ಅದಕ್ಕೆ ನ್ಯೂನ್ಯತಾ ಕಾಯಿಲೆ ಅಂತ ಹೇಳ್ತೀವಿ. ಇದು ಐರನ್ ಕೊರತೆಯಿಂದ ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಎನಿಮಿಯಾ ಅಂತ ಕರಿತೀವಿ.
ಹಾಗೆ ಇದು ಇಷ್ಟು ಯಾವುದರ ಕುರಿತಾಗಿ ನಾನು ಹೇಳಿರುವಂತಹ ಮಾಹಿತಿ ಅಂತ ಕೇಳಿದ್ರೆ ಕಬ್ಬಿಣದ ಕುರಿತಾಗಿ. ಹಾಗೆ ಇಷ್ಟು ಕೂಡ ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಏನಿಲ್ಲರೂ ಮ್ಯಾಕ್ಸಿಮಮ್ ಟೈಮ್ ಪ್ರಶ್ನೆಗಳು ಬಂದಿದ್ದಾವೆ. KS ಇಂದ ಹಿಡ್ಕೊಂಡು KS, FDA, PDO, FDA, SD ಎಲ್ಲ ವೆರೈಟಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದಾವಲ್ಲ ಎಲ್ಲದರಲ್ಲೂ ಕೂಡ ಬಂದಿರುವಂತ ಪ್ರಶ್ನೆಗಳು ಇವಾಗಿವೆ. ಹಾಗಾಗಿ ಯಾವ ರೀತಿ ಕೇಳಿದ್ದಾರೆ ಅಂತಾನೂ ಕೂಡ ತಮ್ಮ ಮುಂದೆ ಇಡಬೇಕಾದ್ರೆ ಲೋಹಗಳ ರಾಜ ಯಾವುದು ಅಂತ ಕೇಳಿದ್ದಾರೆ. ಲೋಹಗಳ ರಾಜ ಯಾವುದು ಅಂತ ಕೇಳಿದ್ರೆ ಉತ್ತರ ಯಾವುದು? ಕಬ್ಬಿಣ ಅಂತ ಹೇಳ್ತೀವಿ. ಎರಡನೇ ಪ್ರಶ್ನೆ ಏನು ಅಂದ್ರೆ ಮಾನವನು ಹೆಚ್ಚಾಗಿ ಬಳಸಿಕೊಳ್ಳುವ ಧಾತು ಯಾವುದು ಅಂತ ಕೇಳಿದರೆ ಮಾನವ ಹೆಚ್ಚಾಗಿ ಬಳಸಿಕೊಳ್ಳುವ ಧಾತು ಯಾವುದು ಅಂತ ಕೇಳಿದ್ರೆ ಕಬ್ಬಿಣ ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗೆ ಮೂರನೇದು KS ದಲ್ಲಿ ಬಂದಿರುವಂತದ್ದು ಇದು ಕೂಡ ಭಾರತ ಯಾವುದರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ ಅಂತ ಕೇಳಿದರೆ ಭಾರತ ಕಬ್ಬಿಣದ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ ಅಂತ. ಹಾಗೆ ನಾಲ್ಕನೇ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ ಮಾನವನ ರಕ್ತ ಕೆಂಪಾಗಿರಲು ಏನು ಕಾರಣ ಅಂತ ಕೇಳಿದೆ. ಕಾರಣ ಏನು ಅಂತ ಕೇಳಿದ್ರೆ ಹೀಮೋಗ್ಲೋಬಿನ್ ಇರುವುದಕ್ಕೆ ಅಂತ ಹೇಳ್ತೀವಿ. ಹಾಗೆ ಮತ್ತೇನ್ ಕೇಳಿದ್ದಾರೆ ಅಂತ ಕೇಳಿದ್ರೆ ಹೀಮೋಗ್ಲೋಬಿನ ಕಾರ್ಯವೆಂದರೆ ಅಂತ ಹೇಳಿ ABCD ಕೊಟ್ಟಿದೆ. ಹೀಮೋಗ್ಲೋಬಿನ ಕಾರ್ಯ ಅಂತ ಕೇಳಿದ್ರೆ ಆಮ್ಲಜನಕ ಸಾಗಾಣಿಕೆ ಮಾಡೋದು ಅದರ ಕಾರ್ಯ. ಹಾಗೆ ಏನ್ ಕೇಳಿದಿದೆ ಅಂದ್ರೆ KS ಕ್ವಶನ್ ಪೇಪರ್ ನಲ್ಲಿ ಮತ್ತೆ ಕೇಳಿರುವಂತದ್ದು ಏನು ಅಂದ್ರೆ ಮಾನವನ ರಕ್ತದ ಹೀಮೋಗ್ಲೋಬಿನ್ ನಲ್ಲಿ ಕಾಣುವಂತಹ ಧಾತು ಯಾವುದು ಅಂತ ಕೇಳಿದ್ದಾರೆ. ನಮ್ ಕೇಳಕತ್ತ ಸಿಂಪಲ್ ಅನಿಸ್ತಾ ಇದೆ ಅಲ್ಲ, ಇದೆಲ್ಲ ಲೈಫಿಗೆ ಸಂಬಂಧಪಟ್ಟಿದ್ದೆ, ಇದರ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದಾರಪ್ಪ. ಅದಕ್ಕೆ ಹೇಳ್ತಾ ಇದ್ದೇವಲ್ಲ ವಿಜ್ಞಾನ ಕಬ್ಬಿಣದ ಕಡಲೆ ಎಲ್ಲ ಸುಳಿದಿಟ್ಟ ಬಾಳೆಹಣ್ಣಿನಂತ. ಅದನ್ನ ಚೆನ್ನಾಗಿ ತಿಳ್ಕೊಂತ ಹೋದ್ರೆ 30 ಅಲ್ಲ 60 ಕೇಳಿ ಔಟ್ ತೆಗೆಯುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಐತಿ ಅಂತ. ಅದರಲ್ಲಿ ಇದರಲ್ಲಿ ಕಬ್ಬಿಣ ಅಂಶ ಇದೆ ಅಂತ ಹೇಳ್ತಾ ಇದ್ವಿ. ಹಾಗೆ ಕಬ್ಬಿಣ ಅಂಶದ ಕೊರತೆಯಿಂದ ಉಂಟಾಗುವ ನ್ಯೂನತಾ ಕಾಯಿಲೆ ಯಾವುದು ಅಂತಾನು ಅದನ್ನು ಕೂಡ ಒಂದು 10-15 ಬಾರಿ ಆದ್ರೂ ಕೂಡ ಕೇಳಿದ್ದಾರೆ. ಹಾಗೆ ಎನಿಮಿಯಾ ಅನ್ನುವಂಥದ್ದು ಒಂದು ವಿಟಮಿನಿನ ಕೊರತೆಯಿಂದನೂ ಕೂಡ ಉಂಟಾಗುತ್ತೆ. ಯಾವ ವಿಟಮಿನ್ ಅಂತ ಕೇಳಿದ್ರೆ ವಿಟಮಿನ್ B12. ಡ್ಯೂ ಟು ದ ಲ್ಯಾಕ್ ಆಫ್ ವಿಟಮಿನ್ B12 we are saying the one of the disorder that is the anemia. ವಿಟಮಿನ್ B12 ನ ಕೊರತೆಯಿಂದ ಉಂಟಾಗುವ ಒನ್ ಆಫ್ ದ ನ್ಯೂನತಾ ಕಾಯಿಲೆ ಯಾವುದು ಅಂತ ಕೇಳಿದ್ರೆ ಯಾವ್ದಾಗಿದೆ ಅಂತ ಕೇಳಿದ್ರೆ ಎನಿಮಿಯಾ, ರಕ್ತಹೀನತೆ ಅಂತಲೂ ಕೂಡ ಅದನ್ನ ಕರೀತಾ ಇದ್ವಿ. ಸಾಮಾನ್ಯವಾಗಿ ಇದನ್ನ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ರೀತಿಯೊಳಗ ಕೇಳಿದ್ದು ಪ್ರಶ್ನೆ ಐತಿ. ಯಾವ್ದ್ರ ಮೇಲೆ? ಈ ಏರಿಯಾದ ಮೇಲೆ ಯಾವ ಮೂಲ ವಸ್ತುವಿನ ಕೊರತೆಯಿಂದ ಎನಿಮಿಯಾ ಉಂಟಾಗತ್ತೆ, ಯಾವ ಮೂಲ ವಸ್ತುವಿನ ಕೊರತೆಯಿಂದ ಉಂಟಾಗತ್ತೆ ಅಂತ ಕೇಳಿದ್ರೆ ಉತ್ತರ ಏನು? ಕಬ್ಬಿಣದ ಒಂದು ಕೊರತೆಯಿಂದ ಎನಿಮಿಯಾ ಉಂಟಾಗುತ್ತೆ. ಇಲ್ಲ ನನಗೆ ಯಾಕೋ ಇದನ್ನ ಬಯೋಲಜಿ ಮೇಲೆ ಕೇಳಬೇಕು, ಯಾಕೋ ನಾನು ಬಯೋಲಜಿ ಮೇಲೆ ಈ ಕ್ವಶನ್ ರೈಸ್ ಮಾಡಬೇಕು ಅಂತ ಅನ್ಸಿದ್ರೆ ಆಯ್ತು ಕೇಳಿ, ಯಾರು ಬೇಡ ಅಂತಾರೆ. ಯಾವ ವಿಟಮಿನಿನ ಕೊರತೆಯಿಂದ ಎನಿಮಿಯಾ ಉಂಟಾಗತ್ತೆ ಅಂತ ಕೇಳಿದ್ರೆ ಪ್ರಶ್ನೆ ಅದೇ, ಉತ್ತರ ಬೇರೆ ಅಂತ. ಯಾವ ಒಂದು ವಿಟಮಿನಿನ ಕೊರತೆಯಿಂದ ಎನಿಮಿಯಾ ಉಂಟಾಗತ್ತೆ ಅಂದ್ರೆ ವಿಟಮಿನ್ B12 ನ ಕೊರತೆಯಿಂದ ಯಾವ್ದು ಉಂಟಾಗ್ತದೆ? ಎನಿಮಿಯಾ ಉಂಟಾಗ್ತದೆ. ಹಾಗೆ ಇದಿಷ್ಟು ಯಾವುದರ ಕುರಿತಾಗಿ ಅಂತ ಕೇಳಿದ್ರೆ ಕಬ್ಬಿಣ ಅಂಶದ ಕುರಿತಾಗಿ. ಆದ್ರೆ ಎರಡನೇದಾಗಿ ಯಾವುದು ಅಂತ ಕೇಳಿದ್ರೆ ಜಿಂಕ್ ಅಂತ ಕರಿತಾ ಇದೀವಿ, ಸತು ಅಂತ ಹೇಳ್ತೀವಿ. ಹಾಗೆ ಸತುವಿನ ಕುರಿತಾಗಿ ತಮ್ಗೆ ಹೇಳ್ಬೇಕಾದ್ರೆ ಸತುವನ್ನ ಮುಖ್ಯವಾಗಿ ನಾವ್ ಎಲ್ಲಿ ಉಪಯೋಗಿಸ್ತಾ ಇದೀವಿ ಅಂತ ಕೇಳಿದ್ರೆ ಇನ್ಸುಲಿನ್ ಇಂಜೆಕ್ಷನ್ ಅಲ್ಲಿ ಬಳಕೆ ಮಾಡ್ತಾ ಇದ್ವಿ. ಸತುವನ್ನ ಮುಖ್ಯವಾಗಿ ಎಲ್ಲಿ ಬಳಸ್ತೀವಿ ಸ್ನೇಹಿತರೆ ಅಂತ ಕೇಳಿದ್ರೆ ಸತುವನ್ನ ಮುಖ್ಯವಾಗಿ ಉಪಯೋಗಿಸ್ತಾ ಇರೋದು ಎಲ್ಲಿ ಅಂತ ಕೇಳಿದ್ರೆ ಇನ್ಸುಲಿನ್ ಇಂಜೆಕ್ಷನ್ ಅಲ್ಲಿ. ಸತುವನ್ನ ಇನ್ಸುಲಿನ್ ಇಂಜೆಕ್ಷನ್ ಅಲ್ಲಿ ಬಳಕೆ ಮಾಡ್ತೀವಿ. ಹಾಗೆ ಇದ್ರದ್ದು ಇನ್ನೊಂದು ಉಪಯೋಗವನ್ನ ತಮ್ಗೆ ಹೇಳಿ ಅದರ ವಿವರಣೆಯನ್ನ ಕೊಡಬೇಕು ಅಂದ್ರೆ ಗ್ಯಾಲ್ವನೀಕರಣ ಕ್ರಿಯೆಯಲ್ಲಿ ಬಳಕೆ ಮಾಡ್ತಾ ಇದ್ವಿ. ಇನ್ ದ ಗ್ಯಾಲ್ವನೈಸೇಷನ್ ಪ್ರೋಸೆಸ್ ಅಲ್ಲಿ ಇದನ್ನ ಬಳಕೆ ಮಾಡ್ತಾ ಇದ್ವಿ. ಹಾಗೆ ಇದು ಮತ್ತೆ ಎಲ್ಲಿ ಉಪಯೋಗಕಾರಿ ಆಗ್ತಾ ಇದೆ ಅಂತ ಕೇಳಿದ್ರೆ ಬೆಳವಣಿಗೆಗೆ ಹಾಗೂ ಲೈಂಗಿಕ ಪ್ರಕ್ರಿಯೆಗಳಿಗೆ ಇದು ಅವಶ್ಯಕವಾದಂತ ಧಾತುವಾಗಿದೆ. ಯಾವುದು ಅಂತ ಕೇಳಿದ್ರೆ ಜಿಂಕ್. ಜಿಂಕ್ದು ಮೇನ್ ಈ ಮೂರುಗಳನ್ನ ಹಲವಾರು ಸಲ ಕೇಳಿರುವಂತ ಪ್ರಶ್ನೆ ಇದೆ. ಅದರಲ್ಲಿ ಜಿಂಕ್ ಬಗ್ಗೆ ಹೇಳ್ಬೇಕಾದ್ರೆ ಇದರ ಇನ್ಸುಲಿನ್ ಇಂಜೆಕ್ಷನ್ ಅಲ್ಲಿ ಕಾಣ್ತೀವಿ ಅಂತ ಹೇಳ್ತೀವಿ. ಹಾಗೆ ಇನ್ಸುಲಿನ್ ಇಂಜೆಕ್ಷನ್ ಯಾರಿಗೆ ಕೊಡ್ತೀವಿ ಸ್ನೇಹಿತರೆ ಅಂತ ಕೇಳಿದ್ರೆ ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶುಗರ್ ಪೇಷಂಟ್ಗಳಿಗೆ ನಾವೇನ್ ಕೊಡ್ತಾ ಇದೀವಿ ಅಂದ್ರೆ ಇನ್ಸುಲಿನ್ ಇಂಜೆಕ್ಷನ್ ಅನ್ನ ನೀಡ್ತಾ ಇದೀವಿ. ಹಾಗೆ ಶುಗರ್ ಅನ್ನೋ ಅಂತ ಕಾಯಿಲೆ
ಯಾವುದರಿಂದ ಉಂಟಾಗತ್ತೆ ಅಂತ ಕೇಳಿದ್ರೆ ಬಹಳ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಸ್ವೀಟ್ ಅನ್ನ ಹೆಚ್ಚಿಗೆ ತಿಂದ್ರೆ ಶುಗರ್ ಅನ್ನುವಂತ ಕಾಯಿಲೆ ಬರುತ್ತೇನೋ ಅಂತ ಅನ್ಕೊಂಡಿದ್ದಾರೆ. ಸ್ವೀಟ್ ಅದು ಉಣ್ಣೋದ್ರಿಂದ ಬರುವಂತ ರೋಗ ಇದು ಅಲ್ವೇ ಅಲ್ಲ. ಹಾಗೆ ಸ್ವೀಟ್ ತಿನ್ನೋದ್ರಿಂದ ಬರುವುದಾಗಿತ್ತು ಅಂದ್ರೆ ಹಿಂದಿನ ಕಾಲದ ಜನ ಎಲ್ಲರೂ ಕೂಡ ಶುಗರ್ ಪೇಷಂಟ್ ಆಗ್ಬೇಕಾಗಿತ್ತು. ಯಾಕೆ ಅಂದ್ರೆ ಹಿಂದಿನ ಕಾಲದ ಜನ ಮನೆಯಲ್ಲಿ ಯಾರಾದ್ರೂ ಹಿರಿ ತಲೆಗಳಿದ್ರೆ ಕೇಳಿ 15-20 ಹೋಳಿಗೆ ಒಂದು ಗಿಂಡಿ ಗಂಟ್ಲೆ ತುಪ್ಪ ಸುರ್ಕೊಂಡು ತಿಂತಾ ಇದ್ರು, ಆದ್ರೆ ಗಟ್ಟಿಯಾಗಿದ್ರು. ಈಗ ಆ ರೀತಿ ಅಲ್ವೇ ಅಲ್ಲ. ಈಗ ಏನ್ ತಿಂದ್ರು ಕೂಡ ಒಂದು ಸಣ್ಣ ಬೌಲ್ ನಲ್ಲಿ ತಿಂತಾರೆ ಸ್ವೀಟು. ಆ ಬೌಲ್ ಸೈಜು ಕೂಡ ಕಮ್ಮಿ ಆಗಿವೆ. ಯಾಕೆಂದ್ರೆ ಶುಗರ್ ಪೇಷಂಟ್ಗಳು ಹೆಚ್ಚಾಗ್ತಾ ಇದ್ದಾರೆ. ಅದಕ್ಕೆ ಸ್ವೀಟ್ ಅದು ತಿಂದು ಉಣ್ಣೋದ್ರಿಂದ ಬರುವಂತ ರೋಗ ಇದು ಅಲ್ವೇ ಅಲ್ಲ. ಇದು ಯಾವ್ದ್ರಿಂದ ಬರ್ತಾ ಇದೆ ಅಂತ ಕೇಳಿದ್ರೆ ಒಂದು ಇನ್ಸುಲಿನ್ ಅನ್ನುವಂತ ಹಾರ್ಮೋನು ಕೊರತೆ ಆದಾಗ ಬರುತ್ತೆ. ಅದು ಹೇಗೆ ಅಂತ ತಾವು ಹೇಳ್ಬೇಕಾದ್ರೆ, ಈಗ ನಾವು ಆಹಾರವನ್ನ ಸೇವನೆ ಮಾಡ್ತೀವಿ, ರೊಟ್ಟಿ ಆಗಲಿ ಚಪಾತಿ ಆಗಲಿ ಏನೆಲ್ಲ ಫುಡ್ಡನ್ನು ನಾವು ಇಷ್ಟಪಡ್ತೀವಲ್ಲ ಆ ಫುಡ್ಡನ್ನು ತಿಂದಿದ್ದೀವಿ ಅನ್ಕೊಳ್ಳೋಣ. ನಾವೇನು ಆಹಾರವನ್ನ ತಗೊಳ್ತೀವಲ್ಲ ಆ ಆಹಾರ ತಿಂದಾದ ಬಳಿಕ ಆಫ್ಟರ್ ದ ಡೈಜೆಷನ್ ಪ್ರೋಸೆಸ್ ನಾವು ತಿಂದಂತ ಆಹಾರ ಜೀರ್ಣಕ್ರಿಯೆಗೆ ಒಳಗಾಗಿ ಏನಾಗಿ ಮಾರ್ಪಡ್ತಾ ಇದೆ ಅಂತ ಕೇಳಿದ್ರೆ ಗ್ಲೂಕೋಸ್ ಆಗಿ ಮಾರ್ಪಡ್ತಾ ಇದೆ. ಎಂತೆಂಥ ಆಹಾರ, ನೀವು ರೊಟ್ಟಿ ತಿಂದಿರ್ಬೋದು, ದೋಸೆ ತಿಂದಿರ್ಬೋದು, ರೈಸ್ ಸಾಂಬಾರು ಉಂಡಿರ್ಬೋದು, ಏನು ಆಹಾರ ನೀವೇನು ತಿಂದಿರ್ತೀರಲ್ಲ, ತಿಂದಿರುವಂತ ಆಹಾರ ಏನಾಗಿ ಮಾರ್ಪಡ್ತಾ ಇದೆ ಅಂತ ಕೇಳಿದ್ರೆ ಗ್ಲೂಕೋಸ್ ಆಗ್ತದೆ. ಈ ಗ್ಲೂಕೋಸು ಇನ್ಸುಲಿನ್ ಅನ್ನುವಂತ ಹಾರ್ಮೋನಿನ ಸಹಾಯದಿಂದ ಏನಾಗಿ ಮಾರ್ಪಡ್ತಾ ಇದೆ ಅಂತ ಕೇಳಿದ್ರೆ ಗ್ಲೈಕೋಜನ್ ಆಗಿ ಮಾರ್ಪಡ್ತಾ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ತಿಂದಂತ ಆಹಾರ ಜೀರ್ಣಕ್ರಿಯೆಗೆ ಒಳಪಟ್ಟಾದ ಬಳಕೆ ರಕ್ತದಲ್ಲಿ ವಿಲೀನಗೊಳ್ಳುವಂತ ಸ್ಥಿತಿಯಲ್ಲಿ ಗ್ಲೂಕೋಸ್ ಆಗಿ ಮಾರ್ಪಡುತ್ತೆ. ಈ ಗ್ಲೂಕೋಸು ಇನ್ಸುಲಿನ್ ಅನ್ನುವಂತ ಹಾರ್ಮೋನಿನ ಸಹಾಯದಿಂದ ಗ್ಲೈಕೋಜನ್ ಆಗಿ ಮಾರ್ಪಡ್ತಾ ಇದೆ. This glucose is get converted into the form of glycogen due to the presence of the insulin hormone. So this is the hormone, insulin hormone. ಈ ಹಾರ್ಮೋನ್ ಇರೋದ್ರಿಂದ ಗ್ಲೂಕೋಸ್ ಗ್ಲೈಕೋಜನ್ ಆಗ್ತದೆ. ಹಾಗೆ ಈ ಇನ್ಸುಲಿನ್ ಹಾರ್ಮೋನ್ ಅನ್ನ ಯಾವುದು ಬಿಡುಗಡೆ ಮಾಡ್ತಾ ಇದೆ ಅಂತ ಕೇಳಿದ್ರೆ ಇನ್ಸುಲಿನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡತಕ್ಕಂತ ಒಂದು ಭಾಗ ಇದೆ. ಯಾವ್ದ ಭಾಗ ಅಂತ ಕೇಳಿದ್ರೆ ಮೆದೋಜೀರಕಾಂಗ ಅಂತ ಕರಿತೀವಿ. ಪ್ಯಾನ್ಕ್ರಿಯಾಸ್, ಮೆದೋಜೀರಕಾಂಗ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅದಕ್ಕೆ ಪ್ಯಾನ್ಕ್ರಿಯಾಸ್ ಅಂತ ಕರಿತೀವಿ. ಈ ಪ್ಯಾನ್ಕ್ರಿಯಾಸ್ ಅನ್ನುವಂಥದ್ದು ಏನನ್ನ ಲಿಬ್ರೇಟ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಇನ್ಸುಲಿನ್ ಅನ್ನುವಂತ ಹಾರ್ಮೋನ್ ಅನ್ನ ಅದು ಬಿಡುಗಡೆ ಮಾಡ್ತದೆ. ಹಾಗೆ ಇದು ಎಲ್ಲಿರುತ್ತೆ ಮೆದೋಜೀರಕಾಂಗ ಅಂತ ತಾವು ಕೇಳಿದ್ರೆ ಮೆದೋಜೀರಕಾಂಗ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಜಠರ ಇದು. ಸೊ ದಿಸ್ ಇಸ್ ದ ಸ್ಟಮಕ್, ಜಠರ. ಈ ಜಠರದ ಕೆಳಗೆ ಎಲೆಯಾಕಾರದ ಒಂದು ರಚನೆ ಇದೆ. ಇದು ಜಠರ. ಈ ಜಠರದ ಕೆಳಭಾಗದಲ್ಲಿ ಎಲೆಯಾಕಾರದ ರಚನೆ ಇದೆ. ದ ಲೀಫ್ ಲೈಕ್ ಸ್ಟ್ರಕ್ಚರ್, ಇಟ್ ಇಸ್ ಜಸ್ಟ್ ಪ್ರೆಸೆಂಟ್ ಬಿಲೋ ದ ಸ್ಟಮಕ್. ಸೊ ದಿಸ್ ಪಾರ್ಟ್ ವಿ ಆರ್ ಕಾಲ್ಡ್ ಆಸ್ ಅನ್ ಪ್ಯಾನ್ಕ್ರಿಯಾಸ್. ಇದನ್ನ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಮೆದೋಜೀರಕಾಂಗ. ಈ ಮೆದೋಜೀರಕಾಂಗ ಏನನ್ನ ಲಿಬ್ರೇಟ್ ಮಾಡುತ್ತೆ ಅಂತ ಕೇಳಿದ್ರೆ ಈ ಮೆದೋಜೀರಕಾಂಗ ಇನ್ಸುಲಿನ್ ಅನ್ನುವಂತ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡೋದು. ಇದು ಪಾರ್ಟ್ ಇನ್ಸುಲಿನ್ ಅನ್ನುವಂತ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡತ್ತಲ್ಲ, ಈ ಇನ್ಸುಲಿನ್ ಅನ್ನ ಏನು ಪ್ಯಾನ್ಕ್ರಿಯಾಸ್ ಲಿಬ್ರೇಟ್ ಮಾಡ್ತೋ ಇದರ ಕೆಲಸ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಮಾಡಕ್ ಹಚ್ಚೋದು ಆ ಹಾರ್ಮೋನಿನ ಕೆಲಸ. ಸಪೋಸ್ ಈಗ ಅವ್ರ ದೇಹದಲ್ಲಿ ಇದ್ರದ್ದೇನೋ ಸಮಸ್ಯೆ ಆಗಿದೆ ಅನ್ಕೊಳ್ಳೋಣ, ಡ್ಯೂ ಟು ಇಟ್ ಇಸ್ ಹ್ಯಾವಿಂಗ್ ಸೋ ಮೆನಿ, ಏನೋ ಅದಕ್ಕೆ ತೊಂದರೆ ಆಗಿದೆ ಅನ್ಕೊಳ್ಳೋಣ ಪ್ಯಾನ್ಕ್ರಿಯಾಸ್ಗೆ. ಯಾವಾಗ ಇದರಿಂದ ತೊಂದರೆ ಆಯ್ತೋ ಅವಾಗ ಇದರಿಂದ ಏನ್ ಲಿಬ್ರೇಟ್ ಆಗ್ತಾ ಇಲ್ಲ, ಇನ್ಸುಲಿನ್ ಬಿಡುಗಡೆ ಆಗ್ತಲ್ಲ. ಯಾವಾಗ ಇನ್ಸುಲಿನ್ ಬಿಡುಗಡೆ ಆಗ್ತಾ ಇಲ್ವೋ ಯಾವ್ದ್ರಿಂದ, ಈ ಮೆದೋಜೀರಕಾಂಗದಿಂದ ಇನ್ಸುಲಿನ್ ಲಿಬ್ರೇಟ್ ಆಗ್ಲಿಲ್ಲ ಅಂದ್ರೆ ಗ್ಲೂಕೋಸ್ ಅವಾಗ ಏನಾಗಿ ಕನ್ವರ್ಟ್ ಆಗಲ್ಲ ಅಂತ ಕೇಳಿದ್ರೆ ಗ್ಲೈಕೋಜನ್ ಆಗಲ್ಲ. ಗ್ಲೂಕೋಸ್ ಗ್ಲೈಕೋಜನ್ ಆಗಬೇಕು ಅಂದ್ರೆ ಇನ್ಸುಲಿನ್ ಹಾರ್ಮೋನ್ ಬೇಕೇ ಬೇಕು. ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ಲಿಲ್ಲ ಅಂತಂದ್ರೆ ಗ್ಲೂಕೋಸು ಗ್ಲೈಕೋಜನ್ ಆಗಲ್ಲ ಸ್ನೇಹಿತರೆ. ಅವಾಗ ಅವರ ದೇಹದಲ್ಲಿ ಯಾವುದು ರಕ್ತದಲ್ಲಿ ಹಾಗೆ ಉಳಿತಾ ಹೋಗತ್ತೆ ಅಂತ ಕೇಳಿದ್ರೆ ಅವಾಗ ಅವರ ದೇಹದಲ್ಲಿ ಯಾವುದು ಉಳಿತಾ ಹೋಗತ್ತೆ ಅಂತ ಹೇಳಿದ್ರೆ ಗ್ಲೂಕೋಸ್ ಹಾಗೆ ಉಳಿತಾ ಹೋಗತ್ತೆ. ರಕ್ತದಲ್ಲಿ ಗ್ಲೂಕೋಸ್ ಹಾಗೆ ಉಳಿತಾ 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 ಹೋಗೋದಾಗ ಅವಾಗ ರಕ್ತದಲ್ಲಿ ಗ್ಲೂಕೋಸ್ ಹೀಗೆ ಉಳಿತಾ 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 ಹೋದಾಗ
ಗ್ಲೂಕೋಸು ರಕ್ತದಲ್ಲಿ ಹಾಗೆ ಉಳ್ಕೋತ ಹೋದಾಗ ಅವಾಗ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಾದಾಗ ಅದನ್ನ ನಾವು ಏನಂತ ಕರೀತಾ ಇದೀವಿ ಅಂತ ಕೇಳಿದ್ರೆ ಅದನ್ನ ಸಕ್ಕರೆ ರೋಗ, ಮಧುಮೇಹ, ಡಯಾಬಿಟಿಸ್ ಅಂತ ಕರೀತಾ ಇದೀವಿ. ಆದರೆ ಸಾಮಾನ್ಯವಾಗಿ ಡಯಾಬಿಟಿಸು 80 to ನಾರ್ಮಲಿ 80 to 110 ಇರುತ್ತೆ. ಸಾಮಾನ್ಯವಾಗಿ ಅತಿ ಹೆಚ್ಚಿಗೆ ಆಯಿತು ಅಂದ್ರೆ ಇದು ನಾರ್ಮಲ್ ಆದಂತ ಯಾವ್ದು ಶುಗರ್ ರೇಂಜು. ಈಗ ಅಕಸ್ಮಾತ್ ಶುಗರ್ ಲೆವೆಲ್ ಏನಾದರೂ ಹೆಚ್ಚಾಯಿತು ಅಂದ್ರೆ ಅವಾಗ ಅವ್ರಿಗೆ ಏನು ಕೊಡ್ತಾರೆ ಅಂದರೆ ಇನ್ಸುಲಿನ್ ಇಂಜೆಕ್ಷನ್. ಎಲ್ಲ ಶುಗರ್ ಪೇಷಂಟ್ಗಳು ಏನು ತಗೊಳ್ತಾ ಇಲ್ಲ ಅಂತ ಕೇಳಿದ್ರೆ ಎಲ್ಲ ಶುಗರ್ ಪೇಷಂಟ್ಗಳು ಕೂಡ ಏನನ್ನ ತಗೊಳ್ಳಲ್ಲ ಅಂದರೆ ಇಂಜೆಕ್ಷನ್ ತಗೊಳ್ಳಲ್ಲ. ಕೆಲವು ಜನ ಟ್ಯಾಬ್ಲೆಟ್ಸ್ಗಳಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಶುಗರ್ ಲೆವೆಲು ಜಸ್ಟ್ ಸ್ಟಾರ್ಟ್ ಆಗಿರುತ್ತೆ, ಎಲ್ಲೋ 130, 140, 150 ಈ ರೇಂಜ್ನಲ್ಲಿ ಇತ್ತು ಅಂದರೆ ಅವಾಗ ಟ್ಯಾಬ್ಲೆಟ್ಸು. ಎಲ್ಲೋ 250, 350, 400 ಈ ರೇಂಜ್ಗೆ ಇದ್ದಾಗ ಟ್ಯಾಬ್ಲೆಟ್ ಕಂಟ್ರೋಲ್ ಆಗಲ್ಲ. ಅವಾಗ ಇಂಜೆಕ್ಷನ್ ಮೂಲಕ ಏನಾಗುತ್ತೆ ಅಂತ ಕೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಅದಕ್ಕೆ ಅಂತ ಏನು ಶುಗರ್ ಪೇಷಂಟ್ಗಳಿಗೆ ಇನ್ಸುಲಿನ್ ಇಂಜೆಕ್ಷನ್ ಅನ್ನ ನೀಡಲಾಗತ್ತೆ. ಅಂತ ಇನ್ಸುಲಿನ್ ಇಂಜೆಕ್ಷನ್ ಅಲ್ಲಿ ಯಾವ ಧಾತುವನ್ನ ನಾವು ಬಳಸ್ತಾ ಇದ್ದೀವಿ ಅಂತ ಕೇಳಿದ್ರೆ ಅಂತ ಇನ್ಸುಲಿನ್ ಇಂಜೆಕ್ಷನ್ ಅಲ್ಲಿ ಬಳಸ್ತಕ್ಕಂಥ ಧಾತು ಯಾವ್ದಾಗಿದೆ ಅಂತ ಕೇಳಿದ್ರೆ ಸತು ಅಂತ ಹೇಳ್ತೀವಿ. ಹಾಗೆ ಗ್ಯಾಲ್ವನೀಕರಣ ಕ್ರಿಯೆಯಲ್ಲಿ ಇದನ್ನ ಬಳಸ್ತಾರೆ ಅಂತ ಹೇಳ್ತಾ ಇದ್ವಿ. ಏನು ಗ್ಯಾಲ್ವನೀಕರಣ ಅಂತ ಕೇಳಿದ್ರೆ ಲೋಹಗಳು ತುಕ್ಕು ಹಿಡಿಯದೆ ಇರುವಂತ ರೀತಿಯಲ್ಲಿ ಲೋಹಗಳ ಮೇಲೆ ಏನನ್ನ ಲೇಪನ ಮಾಡ್ತೀವಿ ಅಂತ ಕೇಳಿದ್ರೆ ಸತುವನ್ನ. ಲೋಹಗಳು ತುಕ್ಕಿಡಿದು ಹಾಳಾಗಬಾರ್ದು ಅನ್ಕೊಂಡು ಅವುಗಳ ಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸತುವನ್ನ ಲೇಪನ ಮಾಡ್ತೀವಲ್ಲ, ಇದಕ್ಕೆ ಗ್ಯಾಲ್ವನೀಕರಣ ಅಂತ ಇದ್ವಿ. ತಮ್ಮ ಕಿಟಕಿ ಸರಳುಗಳನ್ನ ಗಮನಿಸಿ, ಅವು ಕಬ್ಬಿಣದ ಸರಳುಗಳಿರ್ತವೆ, ಅವುಗಳ ಮೇಲೆ ಪೇಂಟ್ ಮಾಡ್ತಾ ಇದಾರಲ್ಲ, ಕೇವಲ ಪೇಂಟ್ ಅಂದ್ರೆ ಬಣ್ಣ ಅಷ್ಟೇ ಇಲ್ಲ, ಅದರಲ್ಲಿ ಯಾವುದನ್ನು ಕೂಡ ಸೇರಿಸಿರ್ತಾರೆ ಅಂದ್ರೆ ಸತುವನ್ನ. ಕಾರಣ ಅದು ತುಕ್ಕು ಹಿಡಿಯದೆ ಇರುವಂತ ರೀತಿಯೊಳಗ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಲ್ಲಿ ಕೂಡ ಯಾವುದನ್ನ ಬಳಸಿರ್ತಾರೆ ಸತುವನ್ನ. ಹಾಗೆ ಸತುವನ್ನ ಬೆಳವಣಿಗೆಗೆ ಮತ್ತು ಲೈಂಗಿಕ ಪ್ರಕ್ರಿಯೆಗೂ ಕೂಡ ಇದು ಅವಶ್ಯಕವಾದಂತ ಧಾತು ಅಂತ ಇದ್ವಿ. ಸಪೋಸ್ ಏನಾರ ಅವ್ರ ದೇಹದಲ್ಲಿ ಸತು ಕಡಿಮೆ ಆಯ್ತು ಅಂದ್ರೆ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಮತ್ತು ಲೈಂಗಿಕ ಪ್ರಕ್ರಿಯೆ ಒಂದು ಪ್ರಬುದ್ಧತೆ ಪಕ್ವತೆ ಏನಾಗತ್ತೆ ಅಂದ್ರೆ ಕಡಿಮೆ ಆಗತ್ತೆ. ಅದಕ್ಕೆ ಲೈಂಗಿಕ ಪ್ರಕ್ರಿಯೆಗ ಒಂದು ಪಕ್ವತೆ ಕಡಿಮೆ ಆಗ್ಲಿಕ್ಕೆ, ಬೆಳವಣಿಗೆ ಕುಂಠಿತಗೊಳ್ಳಲಿಕ್ಕೆ ಯಾವ ಧಾತುವಿನ ಕೊರತೆ ನಮ್ಮ ದೇಹದಲ್ಲಿ ಆದಾಗ ಇವು ಕೊರತೆ ಆಗತ್ತೆ ಅಂತ ಕೇಳಿದ್ರೆ ಯಾವುದು ಜಿಂಕದ ಕೊರತೆ ಆದಾಗ ಇದನ್ನ ಕಾಣ್ತಾ ಇದ್ವಿ. ಹರಿದು ಜಿಂಕದ ಕುರಿತಾಗಿ ಆದ್ರೆ ಇದ್ರ ಮೇಲೆ ಪ್ರಶ್ನೆಯನ್ನ ಯಾವ ರೀತಿ ಕೇಳಿದ್ದಾರೆ ಅಂತ ಕೇಳಿದ್ರೆ ಇನ್ಸುಲಿನ್ ಅನ್ನ ಸ್ರವಿಸುವಂತ ಭಾಗ ಯಾವುದು ಅಂತ ಕೇಳಿದ್ರೆ ಯಾವ ಭಾಗ ಇನ್ಸುಲಿನ್ ಅನ್ನ ಸ್ರವಿಸತ್ತೆ, ಬಿಡುಗಡೆ ಮಾಡುತ್ತೆ ಅಂತ ಕೇಳಿದ್ರೆ ಪ್ಯಾನ್ಕ್ರಿಯಾಸ್ ಅಂತ ಕರೀತಾ ಇದೀವಿ. ಹಾಗೆ ಗ್ಯಾಲ್ವನೀಕರಣ ಕ್ರಿಯೆಯಲ್ಲಿ ಬಳಸುವ ಧಾತು ಯಾವುದು ಅಂತ ಕೇಳಿದರೆ ಗ್ಯಾಲ್ವನೀಕರಣ ಕ್ರಿಯೆಯಲ್ಲಿ ಬಳಸುವ ಧಾತು ಅಂತ ಕೇಳಿದ್ರೆ ಸತು. ಬೆಳವಣಿಗೆಗೆ ಕಾರಣವಾದಂತ ಧಾತು ಯಾವುದು ಅಂತ ಕೇಳಿದಿದೆ, ಅದಕ್ಕೂ ಉತ್ತರ ಕೂಡ ಯಾವುದು ಸತು ಅಂತ ಹೇಳ್ತಾ ಇದೀವಿ. ಹಾಗೆ ನೆಕ್ಸ್ಟ್ ಕಾಣ್ತಕ್ಕಂಥ ಧಾತು ಯಾವುದು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಅಂತ ಕರಿತೀವಿ. ಹಾಗೆ ಕ್ಯಾಲ್ಸಿಯಂನ ಕುರಿತಾಗಿ ಹೇಳ್ಬೇಕಾದ್ರೆ ಕ್ಯಾಲ್ಸಿಯಂ ಅನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂತ ಕೇಳಿದ್ರೆ ಮೂಳೆ ಮತ್ತು ಹಲ್ಲುಗಳಲ್ಲಿ ಕಾಣುವಂತ ಧಾತು ಯಾವ್ದಾಗಿದೆ ಅಂತ ಕೇಳಿದ್ರೆ ಮೂಳೆ ಮತ್ತು ಹಲ್ಲುಗಳಲ್ಲಿ ಕಾಣುವ ಧಾತು ಯಾವ್ದಾಗಿದೆ ಅಂದ್ರೆ ಕ್ಯಾಲ್ಸಿಯಂ ಅಂತೀವಿ. ನಮ್ಮ ದೇಹದಲ್ಲಿ ಮೇನ್ ಮೂಳೆಗಳಲ್ಲಿ ಮತ್ತು ಹಲ್ಲುಗಳಲ್ಲಿ ಯಾವ ಧಾತು ಐತಂದ್ರೆ ಕ್ಯಾಲ್ಸಿಯಂ ಇದೆ. ಅದ್ರ ಜೊತೆಗೆ ಮಾನವನ ದೇಹದಲ್ಲಿ ಅತ್ಯಂತ ಹೇರಳವಾಗಿರುವಂತ ಧಾತು ಅಂತ ಕೇಳಿದ್ರು ಕೂಡ ಇದಾಗಿದೆ. ಮಾನವನ ದೇಹದಲ್ಲಿ ಅತ್ಯಂತ ಹೇರಳವಾಗಿ ಯಾವ ಧಾತುವನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಅನ್ನ ಕಾಣ್ತೀವಿ. ಬಹಳ ಜನ ಯಾವ್ದನ್ನ ಅನ್ಕೊಂಡಿರ್ತಾರೆ ಅಂದ್ರೆ ಕಬ್ಬಿಣ ಅಂಶವನ್ನ ಅನ್ಕೊಂಡಿರ್ತಾರೆ. ಯಾಕಂದ್ರೆ ದೇಹದಲ್ಲಿ ರಕ್ತ ಚೆನ್ನಾಗಿ ಹರಿತಾ ಇದೆ ಅಂದ್ರೆ ರಕ್ತದಲ್ಲಿ ಕಬ್ಬಿಣ ಇದೆ, ಅದಕ್ಕೆ ಬಹಳ ಜನ ಕಬ್ಬಿಣ ಅನ್ಕೊಳ್ತಾರೆ. ಅಂದ್ರೆ ಕಬ್ಬಿಣ ಅಲ್ಲ, ಕಬ್ಬಿಣಕ್ಕಿಂತಲೂ ಹೆಚ್ಚು ಮಾನವನ ದೇಹದಲ್ಲಿ ಇರುವಂತ ಧಾತು ಯಾವುದು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಅಂತ ಕರಿತೀವಿ. ಇಂಥ ಕ್ಯಾಲ್ಸಿಯಂ ಏನಾದ್ರೂ ನಮ್ಮ ದೇಹದಲ್ಲಿ ಕೊರತೆ ಆಯಿತು ಅಂದ್ರೆ ಇದರಿಂದ ಏನ್ ಕಾಣ್ತಾ ಇದೀವಿ ಅಂತ ಕೇಳಿದ್ರೆ ರಿಕೆಟ್ಸ್ ಅನ್ನುವಂತ ಕಾಯಿಲೆ ಉಂಟಾಗತ್ತೆ. ರಿಕೆಟ್ಸ್ ಅನ್ನೋದು ಮೂಳೆಗಳಿಗೆ ಸಂಬಂಧಿಸಿದಂತ ರೋಗ. ರಿಕೆಟ್ಸ್ ಅಂತ ಬಂದಿತ್ತು ಅಂದ್ರೆ ಆ ವ್ಯಕ್ತಿಯ ಕೈಕಾಲುಗಳು ಸ್ಟ್ರೇಟ್ ಆಗಿರಲ್ಲ, ಕೈಕಾಲುಗಳು ಏನಾಗಿರ್ತಾವೆ ಅಂದ್ರೆ ಸ್ವಲ್ಪ ಊನವಾಗಿರುತ್ತೆ, ಅಂದ್ರೆ ಸ್ವಲ್ಪ ಸುಟ್ಟಾಗಿರುತ್ತೆ ಅಂತ. ಅದರಲ್ಲಿ ಯಾವ ಧಾತುವಿನ ಕೊರತೆಯಿಂದ ರಿಕೆಟ್ಸ್ ಉಂಟಾಗತ್ತೆ, ಈ ಮೂಳೆಗಳಿಗೆ ಸಂಬಂಧಪಟ್ಟ ರೋಗವಾದಂತ ರಿಕೆಟ್ಸ್ ಯಾವ ಧಾತುವಿನ ಕೊರತೆಯಿಂದ ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಅನ್ನುವಂತ ಧಾತುವಿನ ಕೊರತೆಯಿಂದ. ಇದು ಒಂದು ವಿಟಮಿನಿನ ಕೊರತೆಯಿಂದನೂ ಕೂಡ ಬರುತ್ತೆ. ಯಾವ ವಿಟಮಿನಿನ ಕೊರತೆಯಿಂದ ಅಂತ ಕೇಳಿದ್ರೆ ವಿಟಮಿನ್ ಡಿ ಯ ಕೊರತೆಯಿಂದ ಯಾವುದು ಕಾಣ್ತಾ ಇದೀವಿ ಅಂತ ಕೇಳಿದ್ರೆ ರಿಕೆಟ್ಸ್ ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ಕ್ಯಾಲ್ಸಿಯಂದ ಕುರಿತಾಗಿ ಮೇನು ನಮ್ಗೆ ಗೊತ್ತಿರಬೇಕಾಗಿರೋದು ಅಂದ್ರೆ ಇದು ನಮ್ಮ ದೇಹದಲ್ಲಿ ಮೂಳೆ ಮತ್ತು ಹಲ್ಲುಗಳಲ್ಲಿದೆ.
ಇದನ್ನ ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚಾಗಿ ಕಾಣ್ತಾ ಇದೀವಿ. ಇದು ಏನಾದ್ರೂ ನಮಗಲ್ಲಿ ದೇಹದಲ್ಲಿ ಕೊರತೆ ಆಯ್ತು ಅಂದ್ರೆ ಇದರಿಂದ ಏನ್ ಉಂಟಾಗತ್ತೆ ಅಂತ ಕೇಳಿದ್ರೆ ರಿಕೆಟ್ಸ್ ಅನ್ನುವಂತ ಮೂಳೆಗಳಿಗೆ ಸಂಬಂಧಪಟ್ಟಂತ ರೋಗ ಕಾಣಿಸ್ಕೊಳ್ಳುತ್ತೆ. ಇವನ್ ಇದು ಒಂದು ವಿಟಮಿನ್ ಡಿ ಅನ್ನುವಂತ ಜೀವಸತ್ವದ ಕೊರತೆಯಿಂದನೂ ಕೂಡ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲಿ. ಇದು ಕ್ಯಾಲ್ಸಿಯಂನ ಕುರಿತಾದಂತ ಒಂದು ಮಾಹಿತಿ ಆದ್ರೆ ನೆಕ್ಸ್ಟ್ ಕಾಣ್ತಕ್ಕಂಥ ಒಂದು ಮೋರ್ ಇಂಪಾರ್ಟೆಂಟ್ ಧಾತು ಯಾವುದು ಅಂತ ಕೇಳಿದ್ರೆ ಮ್ಯಾಗ್ನೀಷಿಯಂ ಅಂತ ಕರೀತಾ ಇದ್ವಿ. ಮ್ಯಾಗ್ನೀಷಿಯಂದ ಕುರಿತಾಗಿ ಹೇಳ್ಬೇಕಾದ್ರೆ ಮ್ಯಾಗ್ನೀಷಿಯಂ ಅನ್ನ ಎಲ್ಲಿ ಕಾಣ್ತಾ ಇದೀವಿ ಅಂತ ಕೇಳಿದ್ರೆ ಪತ್ರ ಹರಿತ್ತಿನಲ್ಲಿ ಕಾಣ್ತಾ ಇದ್ವಿ. ವಿ ಆರ್ ಸೀಯಿಂಗ್ ದ ಮ್ಯಾಗ್ನೀಷಿಯಂ ಇನ್ ದ ಕ್ಲೋರೋಫಿಲ್. ಪತ್ರ ಹರಿತ್ತನ್ನ ಇಂಗ್ಲಿಷ್ನಲ್ಲಿ ಕ್ಲೋರೋಫಿಲ್ ಅಂತ ಕರೀತಾ ಇದ್ವಿ. ಎಲೆಗಳು ಹಸಿರಾಗಿರಲು ಕಾರಣ ಅಂತ ಕೇಳಿದ್ರೆ ಏನಿರುವುದಕ್ಕೆ ಅಂತ ಕೇಳಿದ್ರೆ ಪತ್ರ ಹರಿತ್ತು ಇರೋದಕ್ಕೆ. ಇಂಥ ಪತ್ರ ಹರಿತ್ತಿನಲ್ಲಿ ಯಾವ ಧಾತು ಇದೆ ಅಂತ ಮ್ಯಾಕ್ಸಿಮಮ್ ಟೈಮ್ ಕೇಳಿದರೆ ಪತ್ರ ಹರಿತ್ತು ಅಂತ ಅನ್ನೋ ಬದಲಿ ಪದ ಕನ್ನಡದಲ್ಲಿ ಬರೆದಿದ್ದಾರೆ, ಬಟ್ ವರ್ಡ್ ಇಂಗ್ಲಿಷ್ ಅನ್ನ ಬಳಸಿದ್ದಾರೆ. ಕ್ಲೋರೋಫಿಲ್ ನಲ್ಲಿ ಕಾಣುವಂತ ಧಾತು ಯಾವುದು ಅಂತ ಈಗ ತಮಗೆ ತೋರಿಸ್ತಾ ಇದೆ. ಈ ಎಲೆ ಹಸಿರಾಗಿದೆ ಅಂದ್ರೆ ಹಸಿರಾಗಿರಲು ಕಾರಣ ಯಾವುದು ಅಂತ ಕೇಳಿದ್ರೆ ಪತ್ರ ಹರಿತ್ತು ಅಂತ ಹೇಳ್ತೀವಿ. ಪತ್ರ ಹಸಿರಾಗಿರಲು ಕಾರಣ ಅಂದ್ರೆ ಪತ್ರ ಹರಿತ್ತು. ಅಂತ ಪತ್ರ ಹರಿತ್ತಿನಲ್ಲಿ ಕಾಣುವಂತ ಧಾತು ಯಾವ್ದಾಗಿದೆ ಅಂತ ಕೇಳಿದ್ರೆ ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ. ಯಾವಾಗ ಮ್ಯಾಗ್ನೀಷಿಯಂ ಕೊರತೆ ಆಗ್ತಾ ಹೋಗತ್ತೋ ಅವಾಗ ಎಲೆಗಳು ಕ್ರಮೇಣವಾಗಿ ಯಾವ ಬಣ್ಣಕ್ಕೆ ತಿರುಗ್ತವೆ ಅಂದ್ರೆ ಯೆಲ್ಲೋಯಿಶ್ ಆಗ್ತಾ ಕಂದು ಬಣ್ಣಕ್ಕೆ ಬಂದು ಆ ಕಂದು ಬಣ್ಣಕ್ಕೆ ಬಂದು ಗಿಡದಿಂದ ಎಲೆಗಳು ಬಾಡಿ ಉದುರಿ ಬೀಳೋದನ್ನ ಕಾಣ್ತೀವಿ. ಅಂದ್ರೆ ಯಾವುದರ ಕೊರತೆಯಿಂದ ಅಂತ ಕೇಳಿದ್ರೆ ಮ್ಯಾಗ್ನೀಷಿಯಂ ಅನ್ನುವಂಥ ಧಾತುವಿನ ಕೊರತೆಯಿಂದ ಈ ರೀತಿ ಆಗತ್ತೆ. ಅದಕ್ಕ ಇಂಥ ಎಲೆಗಳು ಹಸಿರಾಗಿರೋದ್ರಿಂದನೂ ಕೂಡ ನಮ್ಮ ಕಣ್ಣಿನ ಕಾಂತಿ ಹೆಚ್ಚಿಸತ್ತೆ. ಪರಿಸರದಲ್ಲಿ ಎಲ್ಲಿ ನೋಡ್ತೀವಲ್ಲ ಹಸಿರಿದೆ ಅಂದ್ರೆ ಅದರಿಂದ ನಮ್ಗೆ ಒಂದು ಒಳ್ಳೇದು. ಯಾಕೆ ಅಂದ್ರೆ ಕಣ್ಣಿನ ಕಾಂತಿಯನ್ನ ಹೆಚ್ಚಿಸೋದು ಯಾವುದು ಅಂತ ಕೇಳಿದ್ರೆ ಈ ಹಸಿರು ಅಂತ ಹೇಳ್ತೀವಿ. ಅಂತ ಒಂದು ಮ್ಯಾಗ್ನೀಷಿಯಂ ಅನ್ನ ಮತ್ತೆ ಎಲ್ಲಿ ಕಾಣ್ತಾ ಇದ್ದೀವಿ ಅಂತ ನಮ್ಗೆ ಹೇಳ್ಬೇಕಾದ್ರೆ ಈ ಮ್ಯಾಗ್ನೀಷಿಯಮು ಪತ್ರ ಹರಿತ್ತಿನಲ್ಲಿ ಅಷ್ಟೇ ಅಲ್ಲದೆ ಇವನ್ ಎಲ್ಲಿ ಕಾಣ್ತಾ ಇದ್ದೀವಿ ಅಂತ ಕೇಳಿದ್ರೆ ರಕ್ತದ ಪ್ಲಾಸ್ಮಾದಲ್ಲಿ ಕಾಣ್ತಾ ಇದ್ವಿ ಸ್ನೇಹಿತರೆ. ರಕ್ತದ ಪ್ಲಾಸ್ಮಾದಲ್ಲಿ ಕಾಣುವ ಧಾತು ಯಾವುದು ಅಂತ ಕೇಳಿದ್ರೆ ಮ್ಯಾಗ್ನೀಷಿಯಂ ಅಂತ ಹೇಳಿ. ಇದೇನು ರಕ್ತದ ಪ್ಲಾಸ್ಮಾ ಅಂತ ಕೇಳಿದ್ರೆ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಮತ್ತೆ ಪ್ಲೇಟ್ಲೆಟ್ಸ್ ಕಿರುತಟ್ಟೆಗಳು ಇವೆಲ್ಲವುಗಳನ್ನ ಹೊರತುಪಡಿಸಿದಂತ ರಕ್ತದ ಸ್ಥಿತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಲಾಸ್ಮಾ ಅಂತ ಕರಿತೀವಿ. ವೈಟ್ ಬ್ಲಡ್ ಸೆಲ್ಸು, ರೆಡ್ ಬ್ಲಡ್ ಸೆಲ್ಸು, ಪ್ಲೇಟ್ಲೆಟ್ಸು ಇವೆಲ್ಲವುಗಳಿಂದ ಹೊರತುಪಡಿಸಿದಂತ ರಕ್ತವನ್ನ ನಾವೇನಂತ ಕರಿತೀವಿ ಪ್ಲಾಸ್ಮಾ ಅಂತ ಕರಿತೀವಿ. ಅಂತ ಪ್ಲಾಸ್ಮಾದಲ್ಲಿ ಯಾವ ಧಾತು ಐತಿ ಅಂತ ಕೇಳಿದ್ರೆ ಧಾತು ಐತಿ ಅಂತ ಕೇಳಿದ್ರೆ ಮ್ಯಾಗ್ನೀಷಿಯಂ. ಈಗೆಲ್ಲ ತಮಗೆ ಕರೋನಾದಲ್ಲಿ ನೋಡ್ತಾ ಇದ್ದೀರಾ, ಹೊಸದಾಗಿ ಪ್ಲಾಸ್ಮಾ ಥೆರಪಿ ಅಂತ ಯೂಸ್ ಮಾಡಿ ಅದರಿಂದನೂ ಕೂಡ ರೋಗಿಗಳನ್ನ ಗುಣಮುಖ ಪಡಿಸ್ತಾ ಇದ್ದಾರೆ. ಇಂಥ ಸಾಕಷ್ಟು ರೀತಿಯಾದಂಥ ಲೈಫಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ತಮ್ಮ ಮುಂದೆ ಅವುಗಳನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಆನಂತರ ರಕ್ತದ ಪ್ಲಾಸ್ಮಾದಲ್ಲೂ ಕೂಡ ಮ್ಯಾಗ್ನೀಷಿಯಂ ಅನ್ನ ಕಾಣ್ತೀವಿ. ಇವಾಗ ಮ್ಯಾಗ್ನೀಷಿಯಮು ಯಾವುದಕ್ಕೆ ಅಂತ ಕೇಳಿದ್ರೆ ಹೃದಯದ ಕಾರ್ಯಚಟುವಟಿಕೆ ಸರಿಯಾಗಿ ನಡಿಬೇಕಾದ್ರೆ ಮ್ಯಾಗ್ನೀಷಿಯಂ ನಮ್ಮ ದೇಹದಲ್ಲಿ ಇರಬೇಕಾಗತ್ತೆ. ಹೃದಯದ ಕಾರ್ಯಚಟುವಟಿಕೆಗಳಿಗೂ ಕೂಡ ಯಾವುದು ಬೇಕು ಅಂತ ಕೇಳಿದ್ರೆ ಮ್ಯಾಗ್ನೀಷಿಯಂ ಬೇಕು ಅಂತ ಹೇಳ್ತಾ ಇದೀವಿ. ಇದು ಮ್ಯಾಗ್ನೀಷಿಯಂದ ಕುರಿತಾದಂತ ಒಂದು ಮಾಹಿತಿ. ಆದ್ರೆ ನೆಕ್ಸ್ಟ್ ಕಾಣ್ತಕ್ಕಂಥ ಧಾತು ಯಾವುದು ಅಂತ ಕೇಳಿದ್ರೆ ಅಯೋಡಿನ್ ಅಂತ ಕರೀತಾ ಇದ್ವಿ. ಅಯೋಡಿನ್ ಅನ್ನ ಎಲ್ಲಿ ಕಾಣ್ತಾ ಇದೀವಿ ಅಂತ ಕೇಳಿದ್ರೆ ಅಡಿಗೆ ಉಪ್ಪಿನಲ್ಲಿ ಬಳಕೆ ಮಾಡ್ತಾ ಇದ್ವಿ. ಅಡಿಗೆ ಉಪ್ಪಿನಲ್ಲಿ ಬಳಸುವಂತ ಒಂದು ಧಾತು ಯಾವುದಾಗಿದೆ ಅಂತ ಕೇಳಿದ್ರೆ ಅಡಿಗೆ ಉಪ್ಪಿನಲ್ಲಿ ಕಾಣುವ ಧಾತು ಅಂತ ಕೇಳಿದ್ರೆ ಅಯೋಡಿನ್ ಅಂತ ಕರೀತಾ ಇದ್ವಿ. ಸಾಮಾನ್ಯವಾಗಿ ನಾವು ಉಪ್ಪನಲ್ಲಿ ಅಯೋಡಿನ್ ಇದೆನಾ ಇಲ್ವಾ ಅಂತ ನಾವು ತಿಳ್ಕೊಬೇಕಾದ್ರೆ ಉಪ್ಪನ್ನ ಈ ರೀತಿ ಉದುರಿಸಿ ನೋಡಿದಾಗ ಅದು ಅಕಸ್ಮಾತ್ ಯಾವ ರೂಪದಲ್ಲಿ ಅಂದ್ರೆ ಮರಳು ಬಿದ್ದಂತ ರೀತಿಯಲ್ಲಿ ಅದು ಬೀಳುತ್ತಾ ಇದ್ರೆ ಅದರಲ್ಲಿ ಸಾಕಷ್ಟು ಏನಿದೆ ಅಂತ ಅರ್ಥ ಅಂದ್ರೆ ಅಯೋಡಿನ್ ಇದೆ ಅಂತ ಅರ್ಥ. ಮರಳು ಬೀಳ್ತಂತ ರೀತಿಯಲ್ಲಿ ಉಸುಕು ಬೀಳ್ತಕ್ಕಂಥ ರೀತಿಯಲ್ಲಿ ಬೀಳ್ತಾ ಇದ್ರೆ ಉಪ್ಪು ಅದು ಅಯೋಡಿನನ್ನ ಚೆನ್ನಾಗಿ ಹೊಂದಿದೆ ಅಂತ ಅರ್ಥ. ಅಕಸ್ಮಾತ್ ಅಯೋಡಿನ್ ಕೊರತೆ ಇತ್ತು ಅಂದ್ರೆ ಉಪ್ಪು ಯಾವ ರೀತಿ ಇರುತ್ತೆ ಅಂದ್ರೆ ಹಿಟ್ಟಿದ್ದಂತ ರೀತಿಯಲ್ಲಿ ಇರುತ್ತೆ. ಅಂತ ಅಯೋಡಿನ್ ಕೊರತೆ ಆಯ್ತು ಅಂದ್ರೆ ನನ್ಗೆ ಯಾವ ರೋಗ ಉಂಟಾಗತ್ತೆ ಅಂತ ಕೇಳಿದ್ರೆ ಸರಳ ಗಳಗಂಡ ರೋಗ ಅಂತ ಕರಿತೀವಿ. ಸಿಂಪಲ್ ಗಾಯಟ್ರಾ ಅಂತ ಕರಿತೀವಿ.
ಸಿಂಪಲ್ ಗೋಯಟ್ರಾ ಸರಳ ಗಳಗಂಡ ರೋಗ ಅಂತ ಹೇಳ್ತೀವಿ. ಗಂಟಲ ಭಾಗದಲ್ಲಿ ಗಂಟ್ಲು ಉಪ್ಕೊಳ್ಳುತ್ತೆ. ಯಾಕೆ ಅಂತ ಕೇಳಿದ್ರೆ ಅಯೋಡಿನ್ ಕೊರತೆ ಆಗದಾಗ ಯಾವುದು ಉಂಟಾಗತ್ತೆ ಅಂದ್ರೆ ಸಿಂಪಲ್ ಗೋಯಟ್ರಾ ಅಂತ ಹೇಳ್ತೀವಿ. ಹಾಗಾಗಿ ಈಗೇನು ಕೇಳಿದ್ರಲ್ಲ, ಇದು ನಮ್ಮ ಲೈಫನ್ನು ಬಿಟ್ಟಿಲ್ಲ, ಎಲ್ಲ ನಮ್ಮ ಲೈಫಿಗೆ ಅಪ್ಲೈ ಆಗುವಂತ ರೀತಿಯಲ್ಲೇ. ಅದಕ್ಕೆ ಪ್ರಶ್ನೆಗಳನ್ನ ಎಂತ ಕೇಳ್ತಾ ಇದ್ದಾರೆ ಅಂದ್ರೆ ಇಟ್ ಈಸ್ ಅಪ್ಲೈ ಟು ದಿ ಅವರ್ ಡೇ ಟು ಡೇ ಲೈಫ್, ನಮ್ಮ ಜೀವನಕ್ಕೆ ಅಪ್ಲೈ ಆಗುವಂತ ರೀತಿಯಲ್ಲಿ. ಕೆಲವೊಮ್ಮೆ ನೇರ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ, ಕೆಲವೊಮ್ಮೆ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಕೇಳ್ತಾ ಇದ್ರೆ. ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಫಾರ್ಮ್ ಅಲ್ಲಿ ಈ ಕಡೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಎಲಿಮೆಂಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಐರನ್, ಕ್ಯಾಲ್ಸಿಯಂ, ಅಯೋಡಿನ್, ದೆನ್ ಸೋಡಿಯಂ. ಈ ರೀತಿ ಈ ಕಡೆ ಎಲಿಮೆಂಟ್ಸ್ ಅನ್ನ ಕೊಟ್ರೆ, ಈ ಕಡೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಅವುಗಳಿಂದ ಬರ್ತಕ್ಕಂತ ನ್ಯೂನತಾ ಕಾಯಿಲೆಗಳನ್ನ ಈ ಕಡೆ ಕೊಡ್ತಾ ಇದ್ದಾರೆ. ಈ ಕಡೆ ಈ ರೂಪದಲ್ಲಿ ಕೊಟ್ಟು ಅವುಗಳನ್ನ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಫಾರ್ಮ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಈ ರೂಪದಲ್ಲಿ ಕೇಳಿದಾಗ ನಿಮಗೆ ಗೊತ್ತಾಗಿದೆ ಯಾವ್ದ್ರಿಂದ ಯಾವ್ದು ಉಂಟಾಗತ್ತೆ ಅಂತ. ಇದನ್ನು ಕೂಡ ಹಲವಾರು ಸಲ ಕೇಳಿದ್ದಾರೆ, ವೀಕ್ಷಕರೇ. ಅದರಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ಅಯೋಡಿನ್, ಸೋಡಿಯಂ ಈ ಕಡೆ ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಈ ಕಡೆ ಇದನ್ನು ಕೊಟ್ಟಿರುವಾಗ ಈಗ ನಿಮ್ಗೆ ಗೊತ್ತಿದೆ ಕಬ್ಬಿಣಾಂಶದ ಕೊರತೆಯಿಂದ ಯಾವುದು ಅನಿಮಿಯಾ, ಹಾಗೆ ಕ್ಯಾಲ್ಸಿಯಂನ ಕೊರತೆಯಿಂದ ಯಾವುದು ರಿಕೆಟ್ಸ್, ಅಯೋಡಿನ್ ಕೊರತೆಯಿಂದ ಯಾವುದು ಗಳಗಂಡ ರೋಗ. ಇನ್ನು ಉಳಿದ ಯಾವುದು ಅಂತ ಕೇಳಿದ್ರೆ ಸೋಡಿಯಂ. ಇನ್ನು ಸೋಡಿಯಂನ ಕೊರತೆಯಿಂದ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಡಿಹೈಡ್ರೇಷನ್, ನಿರ್ಜಲೀಕರಣ ಅಂತ ಹೇಳ್ತೀವಿ. ಹಾಗೆ 118 ಎಲಿಮೆಂಟ್ಸ್ಗಳು ಇದ್ದಾವೆ ಸ್ನೇಹಿತರೆ. ಆ 118ರಲ್ಲಿ ಇವತ್ತಿನ ಅವಧಿಯಲ್ಲಿ ನಾನು ಕೇವಲ ಬೆರಳೆಣಿಕೆಯಷ್ಟು ಒಂದು 5 ಧಾತುಗಳನ್ನು ತಗೊಂಡು ಆ 5 ಧಾತುಗಳೇ ನಮ್ಮ ಜೀವನಕ್ಕೆ ಯಾವ್ಯಾವ ರೀತಿಯಲ್ಲಿ ಉಪಯೋಗಕಾರಿಯಾಗಿವೆ ಅಂತ ನೋಡಿದ್ವಿ. ಹಾಗೆ ಇವುಗಳ ಮೇಲೆನೆ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿರೋದುಂಟು. ಹೀಗೆ ಇನ್ನೂ ಹಲವಾರು ರೀತಿಯಾದಂತಹ ಧಾತುಗಳಿದ್ದಾವೆ. ಹಾಗೆ ಇವುಗಳ ಮುಂದಿನ ಒಂದು ವಿಷಯವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅವುಗಳ ಬಗ್ಗೆ ನಮಗೆ ಐಡಿಯಾಗಳನ್ನ ಶೇರ್ ಮಾಡ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.